ನ್ಯೂ NCERT ಬುಕ್ ಸರ್ಕಲ್ ಎಕ್ಸಸೈಸ್ 10.2ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿದ್ದೀವಿ. ಥಿಯರಮ್ 10.2 ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ನಾವು ಇಲ್ಲೇನು ನೋಡ್ಕೊಳ್ಳಿ. ಫಸ್ಟ್ ಇದ್ರದ್ದು ಏನಂತ ಡೆಫಿನೇಷನ್ಸು. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಒಂದು ಸರ್ಕಲ್ ಇದೆ, ಓಕೆ, ವಿತ್ ಸೆಂಟರ್ O. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಎಂದು ಇದು ಎಕ್ಸ್ಟರ್ನಲ್ ಪಾಯಿಂಟ್ ಎಂದು P ಅಂತ ತಗೊಳ್ಳಿ. ಈ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ನ ನಾವು ಡ್ರಾ ಮಾಡ್ತೀವಿ. ಡ್ರಾ ಮಾಡಿದಾಗ ಈ ಏನಿದೆ ಎರಡು ಟ್ಯಾಂಜೆಂಟ್ ಲೆಂತ್ ಏನು ಹೇಳ್ತಾ ಇದ್ದಾರೆ, ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಫಸ್ಟ್ ನಾವು ಗಿವನ್ ಬರ್ಕೊಳ್ಳಿ. ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ O ಆ್ಯಂಡ್ ಟೂ ಟ್ಯಾಂಜೆಂಟ್ PQ ಆ್ಯಂಡ್ PR ವಿತ್ ಸರ್ಕಲ್ ಸೆಂಟರ್ O. ಇದು ಗಿವನ್. ಓಕೆ, ಟೂ ಟ್ಯಾಂಜೆಂಟ್ ಇದಾಗಿದೆ. ನೆಕ್ಸ್ಟ್ ಟು ಪ್ರೂವ್ ಏನು ಮಾಡಬೇಕು, ಎರಡೂ ಟ್ಯಾಂಜೆಂಟ್ PQ ಈಕ್ವಲ್ ಟು PR ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಇದಕ್ಕೆ ನಾವು ಕನ್ಸ್ಟ್ರಕ್ಷನ್ ಏನು, ಜಾಯಿನ್ OQ, ಓಕೆ, ಮತ್ತು OP ಮತ್ತು OR ಇಷ್ಟನ್ನು ನಾವೇನು ಮಾಡಬೇಕೀಗ, ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ಇದು OQ. ಓಕೆ, ಅದೇ ರೀತಿ ನೆಕ್ಸ್ಟು ಏನು OP, ಈ ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ಳಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಜಾಯಿನ್ OR ಅಂದರೆ ಇದು R ಇಲ್ಲಿದೆಯಲ್ಲ, ಈ ಪಾಯಿಂಟ್ನ ಜಾಯಿನ್ ಮಾಡಿ. ಇಷ್ಟು ಕ್ಲಿಯರ್? ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಯಾವಾಗ ನಮಗೆ ಫಸ್ಟ್ ಆಸ್ ಪರ್ ಥಿಯರಮ್ 10.1 ಪ್ರಕಾರ ಏನಾಗುತ್ತೆ, ಒಂದು ಟ್ಯಾಂಜೆಂಟ್ ಒಂದು ಸರ್ಕಲ್ ಡ್ರಾ ಆದರೆ ರೇಡಿಯಸ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೊ ಈ ಆ್ಯಂಗಲ್ ಏನಾಗಿದೆ 90 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಈ ಆ್ಯಂಗಲ್ಲು 90 ಡಿಗ್ರಿ. ಸಿಮಿಲರ್ಲಿ ಈ ಆ್ಯಂಗಲ್ ರೇಡಿಯಸ್ ಈ ಟ್ಯಾಂಜೆಂಟ್ ಆದರೆ ಈ ಆ್ಯಂಗಲ್ ಸಹ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಓಕೆ, ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಓಕೆ, ಇಷ್ಟ ಅರ್ಥ ಆಯ್ತಲ್ಲ. ಸೊ ಹಂಗೆ ಪ್ರೂಫ್ ಏನಂತ ತಗೊಳ್ತೀರಾ, ಪ್ರೂಫ್ ನೋಡ್ಕೊಳ್ಳಿ. ಪ್ರೂಫ್ OQ is perpendicular to PQ. OQ is perpendicular to PQ. Similarly, OR is perpendicular to PR as per theorem 10.1. So ಅದನ್ನ ಹೇಳಿದೆ, radius of the circle is perpendicular to tangent at the point of contact. ಎರಡರಲ್ಲೂ ಅಷ್ಟೇ. ಓಕೆ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ನೋಡಿ, ಈಗ ನಾವು ಇದನ್ನು ಪ್ರೂವ್ ಮಾಡಬೇಕಂದ್ರೆ ಎರಡು ಲೆಂತ್ ಈಕ್ವಲ್ ಅಂದರೆ ಯಾವ ರೀತಿ ಪ್ರೂವ್ ಮಾಡ್ತೀರಾ, ಫಸ್ಟ್ ನಾವು ಎರಡು ಟ್ರಯಾಂಗಲ್ನ ತಗೊಳ್ಳೋಣ. ಒಂದನೇ ಟ್ರಯಾಂಗಲ್ OPQ, ಯಾವುದು OPQ, ಇದೊಂದು ಟ್ರಯಾಂಗಲ್ಲು. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ಲು OPR. ಈ ಎರಡು ಟ್ರಯಾಂಗಲ್ನ ಫಸ್ಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಈ ಒಂದು ಟ್ರಯಾಂಗಲಲ್ಲಿ ಓಕೆ, ಫಸ್ಟ್ನೇ ಪಾಯಿಂಟ್ ನೋಡಿ, ಟ್ರಯಾಂಗಲ್ OQP. ಅದೇ ರೀತಿ ಇನ್ನೊಂದು ಆ್ಯಂಗಲು ORP. ಎರಡು ಏನಾಗಿದೆ 90 ಡಿಗ್ರಿ ಇದೆ. ಓಕೆ, ರೈಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಈ ಎರಡು ಟ್ರಯಾಂಗಲ್ಲಿ OP ಏನಾಗಿದೆ, ಕಾಮನ್ ಆಗಿರ್ತಾನೆ. ಈ ಟ್ರಯಾಂಗಲ್ಗೂ ಈ ಸೈಡ್ ಕಾಮನು, ಈ ಟ್ರಯಾಂಗಲ್ಗೂ ಈ ಸೈಡ್ ಕಾಮನ್. ಸೊ ಎರಡು ಟ್ರಯಾಂಗಲ್ OP ಕಾಮನ್ ಆಗಿದೆ. ಸೊ ಇದು ನಾವು ಎರಡು ಟ್ರಯಾಂಗಲ್ನ ಹೈಪಾರ್ಟ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿ, ಸೈಡ್ ಇದೆ, ಯಾವುದು OQ ಈಕ್ವಲ್ ಟು OR. OQ ಇಸ್ ಈಕ್ವಲ್ ಟು OR. ಯಾಕೆ, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಇದು ಎರಡೂ ಸೈಡ್ ಏನಾಗಿದೆ, ಒಂದೇ ಸರ್ಕಲ್ಗೆ ಏನಾಗಿದೆ, ಸೇಮ್ ಸರ್ಕಲ್ಗೆ ರೇಡಿಯಸ್ ಆಗಿದೆ. ಅದಕ್ಕೆ ನಾವೆರಡು ಈಕ್ವಲ್ ಅಂತ ಕರಿತೀವಿ. ಸೊ ನಮಗೆ ಗೊತ್ತಿದೆ ಪ್ರಾಪರ್ಟೀಸ್ ಇದ್ರದ್ದು. ಪಾಯಿಂಟ್ ಏನಂತಂದರೆ, ಸೊ ಇದೇನಿದು ರೈಟ್ ಆ್ಯಂಗಲ್. ಓಕೆ, 90 ಡಿಗ್ರಿಯಿಂದ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಇದು ಹೈಪಾರ್ಟ್ನೆಸ್ಸು. ಸೊ ಇದೇನಿದೆ ಒಂದು ಸೈಡ್. ಇದು ಇಲ್ಲೇನಾಯಿತು RHS. ಸೊ ನಮ್ಗೆ ಗೊತ್ತಿದೆ ಪ್ರಾಪರ್ಟೀಸ್, ಟ್ರಯಾಂಗಲಲ್ಲಿ RHS ಬಂದಾಗ, ಸೊ ಈ ಮೂರು ಪಾಯಿಂಟ್ ಕಾಮನ್ ಇದ್ದಾಗ, ಸೊ ಇವೆರಡೂ ಟ್ರಯಾಂಗಲ್ ನಾವೇನಂತ ಕರಿತೀವಿ, ಕಾಂಗ್ರುಯೆನ್ಸ್ ಅಂತ ಕರಿತೀವಿ. ಸೊ ಅದನ್ನೇ ಇಲ್ಲಿ ಬರುತ್ತೆ, ಟ್ರಯಾಂಗಲ್ OP is congruence to triangle OPR. ಓಕೆ, ಸೊ ಅದರಿಂದ ಇಲ್ಲೇನು ಮಾಡ್ತೀವಿ, ಯಾಕೆ ಅಂತಂದರೆ ರೈಟ್ ಆ್ಯಂಗಲ್ ಹೈಪಾರ್ಟ್ನೆಸ್ ಸೈಡ್ ಇರೋದ್ರಿಂದ ನಾವು ಇದನ್ನು ಕಾಂಗ್ರುಯೆನ್ಸ್ ಅಂತ. ಯಾವಾಗ ಎರಡೂ ಟ್ರಯಾಂಗಲ್ ಕಾಂಗ್ರುಯೆನ್ಸ್ ಆಯಿತು, ಆವಾಗ ನಾವೇನಂತ ಕರಿಬೋದು, ಇವೆರಡೂ ಸೈಡು ಈಕ್ವಲ್ ಅಂತ ಕರಿಬೋದು. ಅಂದರೆ ನಾವು PQ is equal to PR. ಯಾಕೆಂದರೆ ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್. ಓಕೆ, ಸೊ ಅವ್ರು ಕೇಳಿರೋದೇನು, ಎರಡು ಸೈಡ್ಸ್ದು ಲೆಂತ್ ಈಕ್ವಲ್ ಅಂತ ಪ್ರೂವ್ ಮಾಡಿ ಅಂತ. ಸೊ ಇಲ್ಲಿ ಆಲ್ರೆಡಿ ಫೈನಲ್ಲಿ ಪ್ರೂವ್ ಮಾಡಿದೆ. ಇದು ಈ ಥಿಯರಮ್ಗೆ ಆನ್ಸರ್.
Exercise 10.2 question ನೋಡಿ 1 to 3 choose the correct option and give justification ಅಂತ ಇದೆ. ಓಕೆ, ಸೊ 3 ಕ್ವಶನ್ಸ್ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಯಾವುದು ಅನ್ನೋದು ಜಸ್ಟಿಫಿಕೇಶನ್ ಮಾಡಬೇಕು. ಸೊ ಫಸ್ಟ್ನೇ ಕ್ವಶನ್ ನೋಡಿ, ಫ್ರಮ್ ಎ ಪಾಯಿಂಟ್ ಕ್ಯೂ, ಯಾವುದೋ ಈ ಡಯಾಗ್ರಾಮ್ ನೋಡಿ, ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಟು ಎ ಸರ್ಕಲ್. ಓಕೆ, ಟ್ಯಾಂಜೆಂಟ್ ಟು ಎ ಸರ್ಕಲ್ ಎಷ್ಟು ಹೇಳ್ತಾ ಇದ್ದಾರೆ? 24 ಸೆಂಟಿಮೀಟರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ದ ಡಿಸ್ಟೆನ್ಸ್ ಆಫ್ ಕ್ಯೂ, ಓಕೆ, ಫ್ರಮ್ ದ ಸೆಂಟರ್ ಈಸ್ 25 ಸೆಂಟಿಮೀಟರ್. ಕ್ಯೂ ಇಂದ ಸೆಂಟ್ರಿಗೆ ಎಷ್ಟು? 25 ಸೆಂಟಿಮೀಟರ್ ಹೇಳ್ತಾ ಇದ್ದಾರೆ. ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ರೇಡಿಯಸ್ ಆಫ್ ದ ಸರ್ಕಲ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಯಾವುದು ಇದು ರೇಡಿಯಸ್? ಒ ಪಿ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ತೀರಾ? ನಮ್ಗೆ ಜಸ್ಟ್ ಇದೇನಿದು, ಯಾವಾಗ ರೇಡಿಯಸ್ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಓಕೆ, ಸೊ ಆವಾಗ ನಾವೇನು ಮಾಡ್ಬೋದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಸೊ ಹಂಗೆ ನಾವು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ಬೋದು. ಸೊ ಅದರಿಂದ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಓಕೆ, ಸೊ ಅದರಿಂದ ನಾವಿಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಪೈಥಾಗರಸ್ ಏನು ಹೇಳುತ್ತೆ? ಹೈಪಾಟೆನ್ಯೂಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್ ಅಂತ ಹೇಳ್ತದೆ. ಸೊ ಅದರಿಂದ ನಾವು ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ನಮಗೆ ಜಸ್ಟ್ ಇದನ್ನು ಕಂಡುಹಿಡಿಯಬೇಕು. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಗ ಒ ಕ್ಯೂ ಸ್ಕ್ವೇರ್ ಅಂದ್ರೆ ಏನು? ಇದು ಅಂದರೆ ಎಷ್ಟು? 25 ಸ್ಕ್ವೇರ್. ಅದರಲ್ಲಿ ಬರ್ರಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಒ ಪಿ. ಒ ಪಿ ಅಂದ್ರೇನು? ಸೊ ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ. ಪಿ ಕ್ಯೂ ಎಷ್ಟು? 24 ಸ್ಕ್ವೇರ್. ಕ್ಲಿಯರ್? 25 ಸ್ಕ್ವೇರ್ ಅಂದರೆ ಎಷ್ಟು? 625. ಓಕೆ, ಈಗ ಒ ಪಿ ಸ್ಕ್ವೇರ್ ಅಂದರೆ ಎಷ್ಟು? ಅದನ್ನು ಕಂಡುಹಿಡಿಬೇಕೀಗ. ಪ್ಲಸ್ 24 ಸ್ಕ್ವೇರ್ ಅಂದರೆ ಎಷ್ಟು? 576 ಆಯಿತು. ಇಷ್ಟು ಕ್ಲಿಯರ್? ಓಕೆ, ಈಗ ನಮಗೆ ಒ ಪಿ ಸ್ಕ್ವೇರ್ ಬೇಕು. ಈ 576ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ? ಮೈನಸ್ ಆಗುತ್ತೆ. ಈ ಕಡೆ ಬಂದರೆ 576 ಆಯಿತು. ಇಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಇಲ್ಲೇ ಇರಲಿ. ಕ್ಲಿಯರ್? 625 ಮೈನಸ್ 576 ಅಂತ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 49 ಬರುತ್ತೆ. ಕ್ಲಿಯರ್? ಒ ಪಿ ಸ್ಕ್ವೇರ್. ನಾವೇನು ಮಾಡ್ತೀವಿ? ಸ್ಕ್ವೇರ್ ಆನ್ ಬೋತ್ ಸೈಡ್. ಅವಾಗೇನಾಗುತ್ತೆ? ಇಲ್ಲಿ 49 ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಒ ಪಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ರೂಟ್ 49 ಸ್ಕ್ವೇರ್ ರೂಟ್ 49 ಅಂದಾಗ ಏನಾಗುತ್ತೆ? ಒ ಪಿ ಈಸ್ ಈಕ್ವಲ್ ಟು 7 ಆಗುತ್ತೆ. ಸೊ ಹಂಗಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಎಷ್ಟು? 7 ಸೆಂಟಿಮೀಟರ್. ಸೊ ಆಪ್ಷನ್ ಯಾವುದಿದು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಅದನ್ನಿಲ್ಲಿ ಬರೀ. ಎಷ್ಟು? 7 ಸೆಂಟಿಮೀಟರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೋಡಿ, ಸೆಕೆಂಡ್ ಕ್ವಶನ್ಸು, ಇಫ್ ಟಿ ಪಿ ಆ್ಯಂಡ್ ಟಿ ಕ್ಯೂ ಆರ್ ಟು ಟ್ಯಾಂಜೆಂಟ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಇಲ್ಲೇನು ಹೇಳ್ತಾ ಇದ್ದಾರೆ? ಟಿ ಪಿ ಮತ್ತು ಟಿ ಕ್ಯೂ ಎರಡು ಈ ಸರ್ಕಲ್ಗೆ ಟ್ಯಾಂಜೆಂಟ್. ಓಕೆ, ವಿತ್ ಸೆಂಟರ್ ಓ. ಸೊ ದಟ್ ಆ್ಯಂಗಲ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 110 ಡಿಗ್ರಿ. ಅಂದರೆ ಯಾವುದು? ಆ್ಯಂಗಲ್ ಪಿ ಒ ಕ್ಯೂ ಇದು 110 ಡಿಗ್ರಿ. ಸೊ ದೆನ್ ಫೈಂಡ್ ಯಾವುದು? ಆ್ಯಂಗಲ್ ಪಿ ಟಿ ಕ್ಯೂ. ಆ್ಯಂಗಲ್ ಪಿ ಟಿ ಕ್ಯೂನ ಕಂಡುಹಿಡಿಯಬೇಕು. ದೆನ್ ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು, ಅಂದರೆ ಈ ಆ್ಯಂಗಲ್ನ ಕಂಡುಹಿಡಿಯಬೇಕು. ಯಾವುದೋ? ಸೊ ಪಿ ಟಿ ಕ್ಯೂ ಅಂದರೆ ಈ ಆ್ಯಂಗಲ್. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಮ್ಗೆ 4 ಆಪ್ಷನ್ಸ್ ಇದೆ. ಸೊ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ನೋಡಿ, ಒ ಪಿ ಈ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಅಂದರೆ ರೇಡಿಯಸ್ಸು ಈ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್. ಸಿಮಿಲರ್ಲಿ ಇನ್ನೊಂದು ನೋಡಿ, ಒ ಕ್ಯೂ ಈ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಇಷ್ಟು ಕ್ಲಿಯರ್? ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೀಗ ಇಲ್ಲಿ 3 ಆ್ಯಂಗಲ್ ಸಿಕ್ತು. ಯಾವುದು? 110, 90 ಡಿಗ್ರಿ, 90. ಸೊ ನಮ್ಗೆ ಇದೊಂದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಂಗಾರೆ ನಾವು ಈ 4 ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಸಮ್ ಆಫ್ 4 ಆ್ಯಂಗಲ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಸೊ ದಟ್ ಈಸ್ 360 ಡಿಗ್ರಿ. ನಮ್ಗೆ ಗೊತ್ತಿದೆ. ಓಕೆ, ಸೊ ಅದರಿಂದ ನಾವೇನು ಮಾಡ್ಕೊಳ್ಳೋಣ? ಸೊ ಇಲ್ಲಿ ಯಾವುದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಉಳಿದಿರೋದನ್ನ ಫೈಂಡ್ ಔಟ್ ಮಾಡಬೇಕು. ಈಗ ನೋಡ್ಕೊಳ್ಳಿ, ಆ್ಯಂಗಲ್ ಪಿ ಒ ಕ್ಯೂ ಎಷ್ಟು? 110 ಡಿಗ್ರಿ. ಅದನ್ನಿಲ್ಲಿ ಬರಲಿ. ಕ್ಲಿಯರ್? ಪ್ಲಸ್ ನೆಕ್ಸ್ಟ್ ಆ್ಯಂಗಲ್ ಒ ಪಿ ಟಿ. ಒ ಪಿ ಟಿ ಇದೆಷ್ಟು? 90 ಡಿಗ್ರಿ ಬರಲಿ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಆ್ಯಂಗಲ್ ಪಿ ಟಿ ಕ್ಯೂ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಪಿ ಟಿ ಕ್ಯೂ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಈ ಸ್ಟೆಪ್ ಕ್ಲಿಯರ್? ಓಕೆ, ಪ್ಲಸ್ ಆ್ಯಂಗಲ್ ಟಿ ಕ್ಯೂ ಆರ್. ಟಿ
ಓಕೆ ಕ್ಯೂ ಒ ಇದೆಷ್ಟು 90 ಡಿಗ್ರಿ. ಇಷ್ಟು ಎಲ್ಲ ಬರ್ಕೊಂಡು ಆಯ್ತಲ್ಲ. ನೆಕ್ಸ್ಟ್ 360 ಆಯಿತು. ಇಷ್ಟು ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಅಬ್ಸರ್ವ್ ಮಾಡಿ 110 ಪ್ಲಸ್ 90 ಪ್ಲಸ್ 90 ಎಷ್ಟಾಗುತ್ತೆ? ದಟ್ ಈಸ್ 290 ಪ್ಲಸ್ ಓಕೆ ಆ್ಯಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಇಲ್ಲೇನಿದೆ 360 ಡಿಗ್ರಿ ಇದೆ. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 360 ಡಿಗ್ರಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಈಸ್ ಮೈನಸ್ 290 ಆಯಿತು. ಇಲ್ಲಿಗ ಮೈನಸ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ? ಆ್ಯಂಗಲ್ ಪಿ ಟಿ ಕ್ಯೂ 360ಇಂದ ಮೈನಸ್ 290 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? ದಟ್ ಈಸ್ 70 ಡಿಗ್ರಿ ಬಂತು. ಓಕೆ, ಎಷ್ಟು? 70 ಡಿಗ್ರಿ. ಸೊ ಆಪ್ಷನ್ ಯಾವ್ದು ನೋಡ್ಕೊಳ್ಳಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದನ್ನಿಲ್ಲಿ ಬರ್ಕೊಳ್ಳಿ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಇಫ್ ಟ್ಯಾಂಜೆಂಟ್ ಪಿ ಎ ಆ್ಯಂಡ್ ಪಿ ಬಿ ಫ್ರಮ್ ಎ ಪಾಯಿಂಟ್ ಪಿ ಟು ಎ ಸರ್ಕಲ್ ವಿತ್ ಅ ಸೆಂಟರ್ ಓ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ದ ಆ್ಯಂಗಲ್ ಆಫ್ 80 ಡಿಗ್ರಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಎರಡು ಟ್ಯಾಂಜೆಂಟ್ ಇದೆ, ಒಂದು ಪಿ ಎ ಮತ್ತು ಇನ್ನೊಂದು ಪಿ ಬಿ. ಓಕೆ, ಫ್ರಮ್ ಎ ಪಾಯಿಂಟ್ ಪಿ, ಓಕೆ, ಸರ್ಕಲ್ ವಿತ್ ಸೆಂಟರ್ ಓ. ಸೊ ಇನ್ಕ್ಲೈನ್ ಟು ಈಚ್ ಅದರ್ ಆ್ಯಂಗಲ್ ಆಫ್ 80 ಡಿಗ್ರಿ. ಸೊ ಇನ್ಕ್ಲೈನ್ ಎಷ್ಟಿದೆ? 80 ಡಿಗ್ರಿ ಇದೆ. ಸೊ ಅದನ್ನು ಸಪ್ರೇಟಾಗಿ ಮಾಡ್ಕೊಂಡು ಈ ಕಡೆ 40 ಬರುತ್ತೆ, ಈ ಕಡೆ 40 ಬರುತ್ತೆ. ದೆನ್ ಆ್ಯಂಗಲ್ ಪಿ ಒ ಎ, ಆ್ಯಂಗಲ್ ಪಿ ಒ ಎ, ಸೊ ಈ ಆ್ಯಂಗಲ್ ನಾವು ಫೈಂಡ್ ಔಟ್ ಮಾಡಬೇಕು. ಈಸ್ ಈಕ್ವಲ್ ಟು ಅಂತ ಡ್ಯಾಶ್ ಕೇಳ್ತಾ ಇದ್ದಾರೆ. ಸೊ ಈಗ ನಾವೇನು ಮಾಡ್ಕೊಳ್ಳೋಣ? ಫಸ್ಟ್ ನೀವು ಅಬ್ಸರ್ವ್ ಮಾಡಿ, ಓ ಎ ಯಾವುದಕ್ಕೆ ಪರ್ಪೆಂಡಿಕ್ಯುಲರು? ಎ ಪಿಗೆ ಪರ್ಪೆಂಡಿಕ್ಯುಲರಾ? ಸೊ ಯಾವಾಗ ಎ ಪಿಗೆ ಪರ್ಪೆಂಡಿಕ್ಯುಲರು ಹಂಗಾರೆ ನಮಗೆ ಈಗ ಈ ಆ್ಯಂಗಲ್ ಏನಾಗಿರುತ್ತೆ? ಆ್ಯಂಗಲ್ ಓ ಎ ಪಿ ಏನಾಗಿರುತ್ತೆ? ಸೊ 90 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ರೇಡಿಯಸ್ ಫಸ್ಟ್ ಆ್ಯಸ್ ಪರ್ ಥಿಯರಮ್ ಪ್ರಕಾರ ಯಾವಾಗ ರೇಡಿಯಸ್ಸು ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಓಕೆ, ಆವಾಗ ಏನಾಗುತ್ತೆ? 90 ಡಿಗ್ರಿ ಆಗಿರುತ್ತೆ ಆ್ಯಸ್ ಪರ್ ಥಿಯರಮ್ 10.1. ಸೊ ಅದರಿಂದ ನಾವು ಇಲ್ಲಿ ಬರ್ಕೋಬೇಕು, ಓ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ, ದೆನ್ ಆ್ಯಂಗಲ್ ಓ ಎ ಪಿ ಈಸ್ ಆಲ್ವೇಸ್ 90 ಡಿಗ್ರಿ. ಇದು ಆ್ಯಸ್ ಪರ್ ಥಿಯರಮ್ 10.1. ನೆಕ್ಸ್ಟ್ ನೋಡ್ಕೊಳ್ಳಿ, ಆ್ಯಂಗಲ್ ಎ ಪಿ ಒ, ಎ ಪಿ ಒ ಇದು 80 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಸೊ ಹಂಗಾರೆ ಡಿವೈಡ್ ಮಾಡಿಕೊಂಡ್ರೆ 40 ಡಿಗ್ರಿ ಆಗುತ್ತೆ. ಸೊ ಅದೆಷ್ಟು? 40 ಡಿಗ್ರಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು? ಅವ್ರು ಕೇಳಿದ್ರು ಆ್ಯಂಗಲ್ ಪಿ ಒ ಎ, ಪಿ ಒ ಎ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನಮಗೆ ಜಸ್ಟ್ ಗೊತ್ತು, ಸಮ್ ಆಫ್ 3 ಆ್ಯಂಗಲ್ಸ್ ಈಸ್ ಈಕ್ವಲ್ ಟು ಏನು? 180 ಡಿಗ್ರಿ. ಅಂದರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಮೂರನ್ನೂ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ಸೊ ಫಸ್ಟ್ ಆ್ಯಂಗಲ್ ಏನು? ಒ ಎ ಪಿ, ಒ ಎ ಪಿ ಇದೆಷ್ಟು? 90 ಡಿಗ್ರಿ. ಅದನ್ನು ಬರೀರಿ. ಪ್ಲಸ್ ನೆಕ್ಸ್ಟ್ ಆ್ಯಂಗಲ್ ಎ ಪಿ ಒ, ಎ ಪಿ ಒ ಎಷ್ಟು? 40 ಡಿಗ್ರಿ. ಪ್ಲಸ್ ಇದನ್ನು ನಾವು ಕಂಡುಹಿಡಿಯಬೇಕು, ಆ್ಯಂಗಲ್ ಪಿ ಒ ಎ, ಈ ಆ್ಯಂಗಲ್ನ ಕಂಡುಹಿಡಿಯಬೇಕು. ಅದನ್ನು ಬರೀರಿ. ಕ್ಲಿಯರ್? ಈಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. 90 ಪ್ಲಸ್ 40 ಎಷ್ಟಾಗುತ್ತೆ? ದಟ್ ಈಸ್ 130 ಪ್ಲಸ್ ಓಕೆ ಆ್ಯಂಗಲ್ ಪಿ ಒ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ನಮಗೆ ಆ್ಯಂಗಲ್ ಪಿ ಒ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಮಾಡ್ಕೊಳ್ಳಿ. ಈಗೇನಾಗುತ್ತೆ? ಆ್ಯಂಗಲ್ ಪಿ ಒ ಎ 180 ಮೈನಸ್ 130 ಅಂದರೆ ಎಷ್ಟು? ಸೊ 50 ಡಿಗ್ರಿ ಆಯಿತು, ನಮಗೆ ಬಂತು. ಸೊ ಅವ್ರು ಕೇಳಿರೋದೇನು? ಆ್ಯಂಗಲ್ ಪಿ ಒ ಎ. ನಮಗೆ ಆನ್ಸರ್ ಬಂತು. ಇಲ್ಲಿ ಆಪ್ಷನ್ ಯಾವುದಿದೆ ನೋಡ್ಕೊಳ್ಳಿ, 50 ಡಿಗ್ರಿ ಅಂದರೆ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಆಪ್ಷನ್ ಎ ಅಂತ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 4. Prove that tangent drawn at the end of diameter of a circle are parallel ಅಂತ ಕೇಳ್ತಾ ಇದೆ. ಅಂತಂದರೆ ಸೊ ಇಲ್ಲೇನಾಗ್ತಾ ಇದೆ? ಟ್ಯಾಂಜೆಂಟ್ಸ್, ಎರಡು ಟ್ಯಾಂಜೆಂಟ್ಸ್ ಇದೆ, ಎಲ್ ಎಮ್ ಮತ್ತು ಪಿ ಕ್ಯೂ. ಓಕೆ, ಇವೆರಡು ಟ್ಯಾಂಜೆಂಟ್ಸ್ ಓಕೆ ಎಂಡ್ ಆಫ್ ದ ಸರ್ಕಲ್, ಡಯಾಮೀಟರ್ ಆಫ್ ದ ಸರ್ಕಲ್ಲು ಪ್ಯಾರಲಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದೆ ಅಷ್ಟೇ. ಓಕೆ, ಸೊ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ? ಗಿವನ್ ಮಾಡ್ಕೊಳ್ಳಿ. ಏನೇನಿದಕ್ಕೆ? ಎ ಬಿ ಈಸ್ ದ ಡಯಾಮೀಟರ್ ಆಫ್ ಎ ಸರ್ಕಲ್. Okay, then O is the center of a circle. Okay,
ನೆಕ್ಸ್ಟ್ ನೋಡ್ಕೊಳ್ಳಿ, ಎಲ್ ಎಮ್ ಇಸ್ ದ ಟ್ಯಾಂಜೆಂಟ್. ಎಲ್ ಎಮ್ ಏನಾಗಿದೆ ಈ ಸರ್ಕಲ್ಗೆ ಟ್ಯಾಂಜೆಂಟ್ ಯಾವ ಪಾಯಿಂಟಲ್ಲಿ, ಎ ಪಾಯಿಂಟಲ್ಲಿ. ಅದೇ ರೀತಿ ಪಿ ಕ್ಯೂ ಟ್ಯಾಂಜೆಂಟ್ ಯಾವ ಪಾಯಿಂಟಲ್ಲಿ, ಬಿ. ಸೊ ನಾವು ಏನು ಪ್ರೂವ್ ಮಾಡಬೇಕು, ಸೊ ಅವ್ರು ಹೇಳ್ತಾ ಇದ್ದಾರೆ ಟ್ಯಾಂಜೆಂಟ್ಸ್ ಡ್ರಾನ್ ಎಟ್ ದ ಎಂಡ್. ಈ ಎಂಡ್ ಸರ್ಕಲ್ ಎಂಡ್ಗೆ ಏನಾಗಿದೆ ಟ್ಯಾಂಜೆಂಟ್ಸ್ ಇದೆ, ಅವೆರಡು ಪ್ಯಾರಲಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹಂಗಾರೆ ಎಲ್ ಎಮ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ, ಅದನ್ನು ಪ್ರೂವ್ ಮಾಡಬೇಕು. ಕ್ಲಿಯರ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಆಸ್ ಪರ್ ಥಿಯರಮ್ 10.1 ಪ್ರಕಾರ ಏನಾಗುತ್ತೆ, ಸೊ ಯಾವಾಗಲೂ ಸಹ ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಗೊತ್ತಿದೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ಕೊಳ್ಳಿ, ಎ ಬಿ ಓಕೆ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್ ಎಮ್. ಓಕೆ, ನಮಗೆ ಆಸ್ ಪರ್ ಥಿಯರಮ್ 1 ಪ್ರಕಾರ 10.1 ಅವಾಗ ಏನಾಗುತ್ತೆ, ಯಾವಾಗ ಪರ್ಪೆಂಡಿಕ್ಯುಲರ್ ಇರುತ್ತೆ, ಸೊ ನಮ್ಗೆ ಏನಾಗುತ್ತೆ ಆ್ಯಂಗಲ್ ಬಿ ಓಕೆ ಎ ಎಮ್ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಸೊ ಆಸ್ ಪರ್ ಥಿಯರಮ್ 10.1 ಸಿಮಿಲರ್ಲಿ ಇದೇ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಆವಾಗ ಈ ಆ್ಯಂಗಲ್ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆದಾಗ ಸೊ ಆ್ಯಂಗಲ್ ಎ ಬಿ ಪಿ ಓಕೆ ಎ ಬಿ ಪಿ ಇದು 90 ಡಿಗ್ರಿ ಆಗಿರುತ್ತೆ. ಸೇಮ್ ಥಿಯರಮ್ ಆಸ್ ಪರ್ ಥಿಯರಮ್ 10.1. ಸೊ ನಮ್ಗೆ ಈಗ ಏನಾಯಿತು, ಸೊ ಎರಡೂ ಆ್ಯಂಗಲ್ಲು 90 ಡಿಗ್ರಿ ಅಂದರೆ ಆ್ಯಂಗಲ್ ಬಿ ಎ ಎಮ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇವೆರಡು ಆ್ಯಂಗಲ್ ಆಯಿತು. ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಏನು ಅಂತಂದರೆ, ಈ ಎರಡು ಇಂಟೀರಿಯರ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಬಂದಾಗ ಸೊ ನಮ್ಗೆ ಆಟೋಮೆಟಿಕ್ಲಿ ಏನಾಗುತ್ತೆ, ಇವೆರಡು ಟ್ಯಾಂಜೆಂಟ್ಸ್ ಏನಾಗಿರುತ್ತೆ ಪ್ಯಾರಲ್ ಆಗಿರುತ್ತೆ. ಸೊ ಅದನ್ನೇ ಇರಬೇಕು. ದೇರ್ ಫಾರ್ ಎಲ್ ಎಮ್ ಈಸ್ ಪ್ಯಾರಲ್ ಟು ಪಿ ಕ್ಯೂ ಅಂತ ಕರಿತೇವೆ. ಹೆನ್ಸ್ ಇಟ್ ಈಸ್ proved. Question number 5. Prove that the perpendicular at the point of a contact to the tangent to a circle passing through the center ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪರ್ಪೆಂಡಿಕ್ಯುಲರ್ ಎಟ್ ದ, ನೋಡಿ ಇದು ಪರ್ಪೆಂಡಿಕ್ಯುಲರ್ ಎಟ್ ದ ಪಾಯಿಂಟ್ ಆಫ್ ಪಿ ಕಾಂಟ್ಯಾಕ್ಟ್ ಓಕೆ ಟ್ಯಾಂಜೆಂಟ್ ಟು ದ ಸರ್ಕಲ್, ಆದರೆ ಪಾಸಿಂಗ್ ಥ್ರೂ ದ ಸೆಂಟ್ರ್ ಮೂಲಕನೇ ಹೋಗಿ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ಏನೇ ಅಂತಂದರೆ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ, ಗಿವನ್ ಬರ್ಕೊಳ್ಳಿ. ಓಕೆ, ಗಿವನ್ ಏನು, ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ನೆಕ್ಸ್ಟ್ ಏನು, ಎ ಬಿ ಅನ್ನೋದೇನು ಟ್ಯಾಂಜೆಂಟ್ ಇಂಟರ್ಸೆಕ್ಟಿಂಗ್ ಸರ್ಕಲ್ ಎಟ್ ದ ಪಾಯಿಂಟ್ ಪಿ, ಇದು ಗಿವನ್. ಸೊ ಪ್ರೂವ್ ಏನಿದು, ಪ್ರೂವ್ ನೋಡ್ಕೊಳ್ಳಿ, ಏನು ಪ್ರೂವ್ ಮಾಡಬೇಕು, ದ ಪರ್ಪೆಂಡಿಕ್ಯುಲರ್ ಏನು ಹೇಳಿದರೆ ಪರ್ಪೆಂಡಿಕ್ಯುಲರ್ ಓಕೆ ಅಟ್ ದ ಪಾಯಿಂಟ್ ಪಿ ಓಕೆ ಆಫ್ ದ ಕಾಂಟ್ಯಾಕ್ಟ್ ಟ್ಯಾಂಜೆಂಟ್ ಟು ದ ಸರ್ಕಲ್, ಇದು ಏನಾಗಿರುತ್ತೆ ಈ ಲೈನು ಪಾಸಿಂಗ್ ಥ್ರೂ ದ ಸೆಂಟ್ರ್ ಮೂಲಕ ಪಾಸ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಕನ್ಸ್ಟ್ರಕ್ಷನ್ನ ಡ್ರಾ ಮಾಡಬೇಕು. ಕನ್ಸ್ಟ್ರಕ್ಷನ್ ಏನು, ಮೇಕ್ ಎ ಪಾಯಿಂಟ್ ಕ್ಯೂ ಇನ್ ದ ಸರ್ಕಲ್ ಜಾಯಿನ್ ಕ್ಯೂ ಪಿ, ಅಂದರೆ ನಾವೇನು ಮಾಡಬೇಕು, ಈ ಸರ್ಕಲ್ ಒಳಗೆ ಇನ್ನೊಂದು ಪಾಯಿಂಟ್ನ ನಾವು ಇಲ್ಲಿ ಮಾಡ್ಕೊಳ್ತೀವಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಇದನ್ನು ಏನು ಮಾಡಬೇಕು, ಕ್ಯೂ ಪಿನ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಜಸ್ಟ್ ಸೈಡಿಗೆ ಇಟ್ಕೊಟ್ಟಿದ್ವಿ. ಓಕೆ, ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿನ್ ಆಯ್ತಲ್ವಾ, ಇದನ್ನು ನಾವು ಕ್ಯೂ ಅಂತ ತಗೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತೀವಿ, ಪ್ರೂಫ್ಗೇನು ಬೈ ಥಿಯರಮ್ 10.1 ಫಸ್ಟ್ನೇ ಥಿಯರಮ್ ವಿ ನೋ ದಟ್ ಏನಾಗಿರುತ್ತೆ, ಸೊ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ನಮ್ಗೆ ಥಿಯರಮ್ 0.1 ಪ್ರಕಾರ ಗೊತ್ತಿದೆ. ಅವಾಗ ಏನಾಗುತ್ತೆ, ಆ್ಯಂಗಲ್ಲು ಓ ಪಿ ಬಿ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಇದೇನಾಗುತ್ತೆ 90, ನಮ್ಗೆ ಥಿಯರಮ್ 0.1 ಗೊತ್ತು, ರೇಡಿಯಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ. ಸೊ ಅದಕ್ಕೆ ನಾವು ಹೇಳ್ತೀವಿ ಆ್ಯಂಗಲ್ ಓ ಪಿ ಬಿ ಈಸ್ 90 ಡಿಗ್ರಿ ಅಂತ ಕರಿತೀವಿ. ಇದನ್ನು ನಾವು ಈಕ್ವೇಷನ್ 1 ಅಂತ ಕರಿತೀವಿ. ನೆಕ್ಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಏನಂತ, ಓ ಪಿ ನಾವಿಲ್ಲೇನು ಮಾಡಿದ್ದೀವಿ, ಅಸ್ಯೂಮ್ ಮಾಡ್ಕೊಳ್ಳಿ ಕ್ಯೂ ಪಿ ಓಕೆ, ಈ ಕ್ಯೂ ಪಿ ಏನಿದೆಯಲ್ಲ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಅಸಂಪ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಎಕ್ಸಾಕ್ಟಾಗಿ ಬರೋದಿಲ್ಲ. ಓಕೆ, ಜಸ್ಟ್ ಅಸಂಪ್ಷನ್, ನಿಮ್ಗೆ ಪ್ರೂವ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಸಂಪ್ಷನ್ ಮಾಡ್ತೀವಿ. ಬಟ್ ನಾಟ್ ಪಾಸಿಂಗ್ ಥ್ರೂ ದ ಸೆಂಟರ್, ಇಲ್ಲಿ ಪಾಸ್ ಆಗ್ತಿಲ್ಲ ಸೆಂಟರ್ ಮೂಲಕ. ಅದು ಅಸಂಪ್ಷನ್ ಮಾಡ್ಕೊಂಡಾಗ ನಾವೇನು ಮಾಡ್ಕೊಳ್ತೀವಿ, ಆ್ಯಂಗಲ್ ಕ್ಯೂ ಪಿ ಬಿ ನಾವು 90 ಡಿಗ್ರಿ ಅಂತ ತಗೊಳ್ತೀವಿ ಅಸಂಪ್ಷನ್. ಇದನ್ನು ನಾವು ಈಕ್ವೇಷನ್ 2 ಅಂತ ತಗೊಳ್ಳಿ. ಓಕೆ, ನೋಡಿ ಫ್ರಮ್ ಈಕ್ವೇಷನ್ 1 and 2 ಓಕೆ, ಫ್ರಮ್ ಈಕ್ವೇಷನ್ 1 and 2 ನಲ್ಲಿ
ಎರಡು ಕಡೆ ಏನಿದೆ 90 ಡಿಗ್ರಿ ಇದೆ. ಸೊ ಆವಾಗ ಏನಾಗುತ್ತೆ, ಆ್ಯಂಗಲ್ ಒ ಪಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಪಿ ಬಿ, ಯಾಕಂದರೆ 90 ಡಿಗ್ರಿ ಇದೆ. ಆದರೆ ಇವೆರಡೂ ಆ್ಯಂಗಲ್ ಈಕ್ವಲ್ ಬರಬೇಕಂತಂದರೆ ಆಲ್ವೇಸ್ ಈ ಕ್ಯೂ ಏನಾಗಿರಬೇಕು, ಓ ಜೊತೆ ಕೋಇನ್ಸೈಡ್ ಆಗಿರಲೇಬೇಕು. ಅವಾಗಲೇ ನಮಗೆ ಈ ಒಂದು ರೇಡಿಯಸ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅದರಿಂದ ನಾವು ಬಟ್ ಒ ಪಿ ಈಸ್ equal to angle OPB equal to angle QPB only when point Q coincide with the center O. ಈ Q ಪಾಯಿಂಟ್ O ಜೊತೆ ನಾವು ಕೋಇನ್ಸೈಡ್ ಇದ್ರೆ ಮಾತ್ರನೇ ಪರ್ಪೆಂಡಿಕ್ಯುಲರ್ ಆಗಕ್ಕೆ ಸಾಧ್ಯ. ಅದರಿಂದ ನಾವೇನಂತ ಕರಿತೀವಿ, ದ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಸರ್ಕಲ್ ಪಾಸಿಂಗ್ ಥ್ರೂ ದ ಸೆಂಟರ್ ಮೂಲಕನೇ ಅಂತಾನೆ ಪ್ರೂವ್ ಮಾಡಿದ್ವಿ. ಇದು ಈ ಥಿಯರಮ್ಗೆ ಆನ್ಸರ್. Question number 6. The length of tangent from a point A, okay, at a distance 5 cm from the center of the circle is 4 cm. Find the radius of the circle. ಅಂದ್ರೆ ಈ ರೇಡಿಯಸ್ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ನೋಡಿ, ಅವರಲ್ಲಿ ಕಟ್ ಮಾಡಿ ಇದು ಮಾಡಿದ್ದಾರೆ. ಫಸ್ಟ್ ಏನು ಮಾಡಿದ್ದಾರೆ, ಲೆಂತ್ ಆಫ್ ಟ್ಯಾಂಜೆಂಟ್ ಅಂದರೆ ಈಗ ಟ್ಯಾಂಜೆಂಟ್ ಯಾವುದು ಸರ್ಕಲ್ಗೆ ಎ ಬಿ, ಓಕೆ, ಇದ್ರ ಲೆಂತ್. ಆದರೆ ನೆಕ್ಸ್ಟ್ ಈ ಪಾಯಿಂಟಿಂದ ಮತ್ತೆ ಕಟ್ ಮಾಡಿದ್ದಾರೆ, ಪಾಯಿಂಟ್ ಫ್ರಮ್ ಎ ಪಾಯಿಂಟ್ ಎ. ನೆಕ್ಸ್ಟ್ ಇಲ್ಲಿಂದ ಏನಿದೆ, ಅಟ್ ಎ ಡಿಸ್ಟೆನ್ಸ್ ಈ ಪಾಯಿಂಟ್ ಎ ಇಂದ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಇಲ್ಲಿ, ಓಕೆ, ಈ ಪಾಯಿಂಟಿಂದ ಇಲ್ಲಿಗೆ ಎಷ್ಟು ಹೇಳ್ತಾ ಇದ್ದಾರೆ, 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಲೆಂತ್ ಆಫ್ ದ ಟ್ಯಾಂಜೆಂಟ್ ಎಷ್ಟು, 4 ಸೆಂಟಿಮೀಟರ್. ಇದರ ಟ್ಯಾಂಜೆಂಟ್ ಎಷ್ಟು, 4 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ನಾವೇನು ಕಂಡಿಡಬೇಕು, ರೇಡಿಯಸ್ ಆಫ್ ದ ಸರ್ಕಲ್. ಸೊ ಇಲ್ಲಿ ಕಟ್ ಮಾಡಿ ಇಲ್ಲಿಗೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ನಾವೇನು ಮಾಡಬೇಕು, ಈಗ ರೇಡಿಯಸ್ನ ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ಗಿವನ್ ಬರ್ಕೊಳ್ಳಿ, ಓ ಎ ಎಷ್ಟು 5 ಸೆಂಟಿಮೀಟರ್ ಗೊತ್ತು, ಬಿ ಎ 4 ಸೆಂಟಿಮೀಟರ್, ದೆನ್ ರೇಡಿಯಸ್ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಆಸ್ ಪರ್ ಪೈಥಾಗರಸ್ ಥಿಯರಮ್ ನಮ್ಗೆ ಏನು ಗೊತ್ತು, ಹೈಪಾರ್ಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್. ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಓಕೆ, ದಟ್ ಈಸ್ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಬಿ ಎ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಓ ಎ ಅಂದರೆ ಎಷ್ಟು, 5 ಸ್ಕ್ವೇರ್, ಅದನ್ನ ಇಲ್ಲಿ ಬರಿತಾ ಇದ್ವಿ, ಇಸ್ ಈಕ್ವಲ್ ಟು ಓ ಬಿ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಓಕೆ, ರೇಡಿಯಸ್ ಆಫ್ ದ ಸರ್ಕಲ್ ಅದನ್ನ ಇಲ್ಲಿ ಬರಿತಾ ಇದ್ವಿ. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಪ್ಲಸ್ ಮಾಡ್ಕೊಳ್ಳಿ, ಬಿ ಎ ಎಷ್ಟು, 4 ಸ್ಕ್ವೇರ್, ಕ್ಲಿಯರ್. 5 ಸ್ಕ್ವೇರ್ ಅಂದರೆ ಎಷ್ಟು, ದಟ್ ಈಸ್ 25 ಇಸ್ ಈಕ್ವಲ್ ಟು ಓ ಬಿ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು, ಅದನ್ನು ಬರಿತಾ ಇದ್ವಿ. ಎಷ್ಟು ಕ್ಲಿಯರ್. 4 ಸ್ಕ್ವೇರ್ ಅಂದರೆ 16. ಎಷ್ಟು ಕ್ಲಿಯರ್. 16 ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಸೊ ಏನಾಗುತ್ತೆ, ಮೈನಸ್ ಆಗುತ್ತೆ. ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, 25 ಮೈನಸ್ 16 ಎಷ್ಟಾಗುತ್ತೆ, 9 ಆಯಿತು. ಸೊ ಓ ಬಿ ಸ್ಕ್ವೇರ್ ಆಯಿತು. ನಾವು ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ 9 ಆಗುತ್ತೆ, ಇಲ್ಲಿ ಓ ಬಿ ಆಗುತ್ತೆ. ನಾವು ಸ್ಕ್ವೇರ್ ರೂಟ್ 9 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 3 ಸೆಂಟಿಮೀಟರ್ ಆಗುತ್ತೆ. ಇದೇ ರೇಡಿಯಸ್ ಆಫ್ ದ ಸರ್ಕಲ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 7. 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಆ್ಯಂಡ್ 3 ಸೆಂಟಿಮೀಟರ್. 2 ಕಾನ್ಸೆಂಟ್ರಿಕ್ ಸರ್ಕಲ್ ಇದೆ. ಓಕೆ, ಒಂದು ರೇಡಿಯಸ್ ಎಷ್ಟು, ಲಾರ್ಜೆಸ್ಟ್ ಸೈಡ್ ಎಷ್ಟು ಸೆಂಟಿಮೀಟರ್, 5 ಸೆಂಟಿಮೀಟರ್. ಸೊ ಅಂದರೆ ಇದ್ರ ರೇಡಿಯಸ್ ದೊಡ್ಡ ಸರ್ಕಲ್. ಸೊ ಇಲ್ಲಿಂದ ಇಲ್ಲಿಂದ ತಗೊಳ್ಳಿ, ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಇದ್ರದ್ದು ರೇಡಿಯಸ್ ಎಷ್ಟು, ದಟ್ ಈಸ್ 5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಅದೇ ರೀತಿ ಈ ಸ್ಮಾಲ್ ಸರ್ಕಲ್ದು ರೇಡಿಯಸ್ ಎಷ್ಟು, 3 ಸೆಂಟಿಮೀಟರ್ ಹೇಳ್ತಾರೆ. ಸೊ ಈ ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ರೇಡಿಯಸ್ ಸ್ಮಾಲ್ ಸರ್ಕಲ್ ಎಷ್ಟು, 3 ಸೆಂಟಿಮೀಟರ್. ಓಕೆ, ಒಂದು ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದ ಸ್ಮಾಲ್ ಸರ್ಕಲ್. ಸೊ ಈ ಲಾರ್ಜರ್ ಸರ್ಕಲ್ದು ಕಾರ್ಡ್ ಇದೆಯಲ್ಲ, ಅದು ಸ್ಮಾಲ್ ಸರ್ಕಲ್ಗೆ ಟಚ್ ಆಗಿದೆ. ಸೊ ಅಂದರೆ ನಾವು ಈ ಒಂದು ಕಾರ್ಡ್ ಏನು ಫೈಂಡ್ ಔಟ್ ಮಾಡಬೇಕು. ಅಂದರೆ ನಾವು ಈ ಎ ಬಿ ಅನ್ನೋ ಕಾರ್ಡ್ನ ಲೆಂತನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ನಾವು ಇಲ್ಲಿ ಫಸ್ಟ್ ಏನು ಮಾಡೋಣ, ಗಿವನ್ ಏನೇನು ಕೊಟ್ಟಿದ್ದಾರೆ, 2 ಕಾನ್ಸೆಂಟ್ರಿಕ್ ಸರ್ಕಲ್ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ರೇಡಿಯಸ್ ಆಫ್ ದ ಫಸ್ಟ್ ಸ್ಮಾಲ್ ಸರ್ಕಲ್ R1 ಎಷ್ಟು, 3 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ರೇಡಿಯಸ್ ಆಫ್ ದ ಸೆಕೆಂಡ್ ಸರ್ಕಲ್ ಯಾವುದು, ಇದು ಓ ಪಿ ಆಯಿತು. ಇದನ್ನು ಪಾಯಿಂಟ್ ಬೇಕಾದ್ರೆ ಪಿ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ, ಅದನ್ನಿಲ್ಲಿ ಬರ್ಕೊಳ್ಳಿ.
ಇಷ್ಟು ಕ್ಲಿಯರ್ ಆಯ್ತಲ್ಲ. ರೇಡಿಯಸ್ ಆಫ್ ದ ಸರ್ಕಲ್ 2 ಅಂದರೆ ಲಾರ್ಜೆಸ್ಟ್ ಅಂದರೆ R2 ಎಷ್ಟು 5 ಸೆಂಟಿಮೀಟರ್, ಅದನ್ನು ಬರ್ರಿ. ಇಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಡ್ರಾ ಎ ಕಾರ್ಡ್. ಏನು ಮಾಡಬೇಕು, ಒಂದು ಕಾರ್ಡ್ನ ಡ್ರಾ ಮಾಡಬೇಕು. ಯಾವುದು, AB. ಓಕೆ, ಆಫ್ ದ ಲಾರ್ಜ್ ಸರ್ಕಲ್ ವಿಚ್ ಟಚಸ್ ದ ಏನು ಸ್ಮಾಲ್ ಸರ್ಕಲ್. ಈ ಕಾರ್ಡ್ ಸ್ಮಾಲ್ ಸರ್ಕಲ್ಗೆ ಟಚ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಡ್ರಾ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈ AB ಕಾರ್ಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಈ ಒಂದು ಡಿಸ್ಟೆನ್ಸ್ನ ಕಂಡುಹಿಡ್ಕೊಳ್ಳೋಣ. ಸೊ ನಮ್ಗೆ ಇಲ್ಲಿ ಗೊತ್ತಿದೆ. ಸೊ ಇಲ್ಲಿ ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಸೊ ಇದ್ರದ್ದು ಆ್ಯಂಗಲ್ ಏನಾಗಿರುತ್ತೆ 90 ಡಿಗ್ರಿ. ಸೊ 90 ಡಿಗ್ರಿ ಅಂದಾಗ ಏನೋ, ನಾವು ಆಲ್ವೇಸ್ ವಿ ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಆಗ ನಮಗೆ ಈ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಅದರಿಂದ ನಮ್ಮ ಫ್ರಮ್ ದ ಟ್ರಯಾಂಗಲ್ OPB ಈ ಟ್ರಯಾಂಗಲ್ನ ತಗೊಳ್ತಾ ಇದ್ದೀವಿ. ಇಲ್ಲಿ ನಾವೇನು ಮಾಡ್ತೀವಿ ನೋಡಿ, OB ನಮಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡ್ರೇನೋ, ಸ್ಕ್ವಯರ್ ಆಫ್ ಹೈಪಾಟ್ನಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವಯರ್ ಆಫ್ ಅದರ್ ಟು ಸೈಡ್ಸ್. ಇದು ಹೈಪಾಟ್ನಸ್ ಸ್ಕ್ವಯರ್ ಈ ಸಮ್ ಆಫ್ ಸ್ಕ್ವಯರ್ ಅದರ್ ಟು ಸ್ಕ್ವಯರ್ಗೆ ಈಕ್ವಲ್ ಅಂತ ಹೇಳ್ತಾ ಇದೆ. ಅಂತಂದರೆ ಹೈಪಾಟ್ನಸ್ ಸ್ಕ್ವಯರ್ ಅಂದರೆ ಅದು OB ಸ್ಕ್ವಯರ್ ಈಸ್ ಈಕ್ವಲ್ ಟು OP ಸ್ಕ್ವಯರ್ ಪ್ಲಸ್ PB ಸ್ಕ್ವಯರ್. ಸೊ ಅದನ್ನ ಇಲ್ಲಿ ಬರ್ತಿದ್ವಿ. ಓಕೆ, ಸೊ ಈಗ ನಾವು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. OB ಎಷ್ಟೋ 5 ಸ್ಕ್ವಯರ್, ಅದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಸ್ ಈಕ್ವಲ್ ಟು OP ಎಷ್ಟೋ 3, ಅದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 3 ಸ್ಕ್ವಯರ್ ಪ್ಲಸ್ PB ಸ್ಕ್ವಯರ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹಾಗೆ ಇಟ್ಕೊಳ್ಳಿ. ಇಷ್ಟು ಕ್ಲಿಯರ್. ಓಕೆ, 5 ಸ್ಕ್ವಯರ್ ಅಂದರೆ ಎಷ್ಟೋ 25 ಇಸ್ ಈಕ್ವಲ್ ಟು 3 ಸ್ಕ್ವಯರ್ ಅಂದರೆ ಎಷ್ಟೋ 9. ಓಕೆ, ಪ್ಲಸ್ PB ಸ್ಕ್ವಯರ್ 9 ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಸೊ ಮೈನಸ್ ಆಗುತ್ತೆ. ಇಲ್ಲೇನಾಯಿತು P ಸ್ಕ್ವಯರ್ ಹಂಗೆ ಇಟ್ಕೊಳ್ಳಿ. 25 ಮೈನಸ್ 9 ಎಷ್ಟಾಗುತ್ತೆ 16 ಆಗುತ್ತೆ. ಓಕೆ, ಸೊ PB ಸ್ಕ್ವಯರ್ ಆಯಿತು. ನಮಗೆ ನಮಗೆ PB ಬೇಕು. ಸೊ PB ಬೇಕು ಅಂತಂದರೆ ಸೊ ಸ್ಕ್ವಯರ್ ರೂಟ್ ಆನ್ ಬೋತ್ ಸೈಡ್ ಏನಾಗುತ್ತೆ, ಇಲ್ಲಿ 16 ಆಗಿ PB ಆಗುತ್ತೆ. ಸೊ ಈಗ ನಮಗೆ PB ಏನಾಗುತ್ತೆ, ಎಷ್ಟು ಸಿಗುತ್ತೆ, ಸ್ಕ್ವಯರ್ ರೂಟ್ ಆಫ್ 16 ಅಂದರೆ ಎಷ್ಟು 4 ಸಿಕ್ತು. ನಮಗೆ ಈ ವ್ಯಾಲ್ಯೂ ಸಿಕ್ತು. ಆದರೆ ನಮ್ಗೆ ಕೇಳಿರೋದೇನೋ AB ಕಂಡುಹಿಡಿಬೇಕು. ಸೊ ನಾವು ಹಂಗಾರೆ ಲೆಂತ್ ಆಫ್ ಕಾರ್ಡ್ನ AB ನಾವೇಂತ ಬರ್ಕೋಬೋದು, AP ಪ್ಲಸ್ PB ಇವೆರಡನ್ನೂ ಹ್ಯಾಡ್ ಮಾಡಿದ್ರೆ ನಮಗೆ AB ಸಿಗುತ್ತೆ. ಅದನ್ನು ಲೆಂತ್ ಆಫ್ ಕಾರ್ಡ್ AP ಪ್ಲಸ್ PB. ಸೊ ಅಂದರೆ ನಮಗೆ ಈಗ ಎರಡೂ ಸೇಮ್ ಇರೋದ್ರಿಂದ ನಾವು ಏನು ಮಾಡ್ಕೊತೀವಿ, ಇಲ್ಲಿ 4 ಪ್ಲಸ್ 4 ಎಕ್ಸಾಕ್ಟ್ಲಿ ಏನಾಗಿದೆ, ಈ ಕಾರ್ಡು ಎಕ್ಸಾಕ್ಟ್ ಡಿವೈಡ್ ಆಗಿರೋದ್ರಿಂದ ಇದು 4 ಬಂತಂದರೆ ಇದು ಸಹ 4 ಆಗಿರುತ್ತೆ. ಹಾಗೆ 4 ಪ್ಲಸ್ 4 ಎಷ್ಟಾಗುತ್ತೆ 8 ಸೆಂಟಿಮೀಟರ್. ಓಕೆ, ಇದು ಲೆಂತ್ ಆಫ್ ದ ಕಾರ್ಡ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 8, ಎ ಕ್ವಾಡ್ರಿಲೇಟರ್ ABCD is drawn to ಸಬ್ಸ್ಕ್ರೈಬ್ ಎ ಸರ್ಕಲ್ ಅಂತ ಅಂತಂದರೆ, ಈ ಏನು ಕ್ವಾಡ್ರಿಲೇಟರ್ ಏನಿದೆ ಈ ಸರ್ಕಲ್ 4 ಪಾಯಿಂಟಲ್ಲಿ ಟಚ್ ಆಗ್ತಾ ಇದೆ. ಓಕೆ, ಅದ್ರ ಮೇಲೆ ಡ್ರಾ ಆಗಿದೆ. ಸೊ ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಏನು, AB ಪ್ಲಸ್ CD ಅಂದರೆ AB ಪ್ಲಸ್ CD ಇಸ್ ಈಕ್ವಲ್ ಟು AD ಪ್ಲಸ್ BCಗೆ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಮಾಡಬೇಕು. ಫಸ್ಟ್ ಗಿವನ್ ಬರ್ಕೊಳ್ಳಿ. ಏನು, ABCD ಇಸ್ ಎ ಕ್ವಾಡ್ರಿಲೇಟರ್ ಸರ್ಕಲ್ ವಿತ್ ಸೆಂಟರ್ O. ಇದು ಗಿವನ್. ಪ್ರೂವ್ ಏನು ಮಾಡಬೇಕು, ಕ್ವಶನ್ಲೇ ಕೊಟ್ಟಿದೆ AB ಪ್ಲಸ್ CD ಇಸ್ ಈಕ್ವಲ್ ಟು AD ಪ್ಲಸ್ BC. ನಮಗೆ ಇಲ್ಲಿ ಪ್ರೂವ್ ಮಾಡಬೇಕಾದ್ರೆ ನಮಗೆ ಥಿಯರಮ್ ಗೊತ್ತಿರಬೇಕು. ಯಾವುದು, 10.2 ಏನು ಹೇಳ್ತಾರೆ ಥಿಯರಮ್ ಸ್ಟೇಟ್ಮೆಂಟು ನೋಡ್ಕೊಳ್ಳಿ. ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದೆ. ಅಂದರೆ ಈ ಸರ್ಕಲ್ ಇಂದ ಎಕ್ಸ್ಟರ್ನಲ್ ಪಾಯಿಂಟ್ ಇದೆ, ಯಾವುದದು ABCD 4 ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಈ 4 ಎಕ್ಸ್ಟರ್ನಲ್ ಪಾಯಿಂಟ್ ಟ್ಯಾಂಜೆಂಟ್ ಸರ್ಕಲ್ಗೆ ಡ್ರಾ ಮಾಡಿದ್ರೆ ಎರಡೂ ಟ್ಯಾಂಜೆಂಟ್ ಲೆಂತ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸಪೋಸ್ ಇದು ಎಕ್ಸ್ಟರ್ನಲ್ ಪಾಯಿಂಟು, ಈ ಪಾಯಿಂಟಿಂದ ನಾವು 2 ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದೀವಿ. ಸೊ ಹಂಗಾರೆ ಈ ಟ್ಯಾಂಜೆಂಟ್ ಲೆಂತ್ ಎರಡೂದು ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಸೊ ಅದರಿಂದ ಥಿಯರಮ್ 10.2 ಅಂತ ಕರಿತೀವಿ. ಸೊ ಈಗ ಏನು 4 ಎಕ್ಸ್ಟರ್ನಲ್ ಪಾಯಿಂಟ್ ಇದೆ, ಇದು 4 ನಾವು ಟ್ಯಾಂಜೆಂಟ್ನ ಡ್ರಾ ಮಾಡ್ಕೊಂಡಿರ್ತೀವಿ. ಸೊ ಅದರಿಂದ ನಾವು ಎಕ್ಸ್ಟರ್ನಲ್ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಂಡು ಫಸ್ಟ್ ನೋಡಿ ಎಕ್ಸ್ಟರ್ನಲ್ ಪಾಯಿಂಟ್ A ಇಂದ ತಗೊಳ್ಳಿ. ಆವಾಗ ಟ್ಯಾಂಜೆಂಟ್ ಯಾವುದು, AP. ಇದು ಯಾವುದಕ್ಕೆ ಈಕ್ವಲ್ ಇರುತ್ತೆ, ACಗೆ ಈಕ್ವಲ್ ಇರುತ್ತೆ. ಅದನ್ನೇ ಬರ್ಕೊಳ್ಳಿ. ಓಕೆ, ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಪಾಯಿಂಟ್ B ತಗೊಳ್ಳಿ. ಯಾವುದು, ಇಲ್ಲಿ B. ಈಗ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಪಾಯಿಂಟ್ ಯಾವ್ದು ಟ್ಯಾಂಜೆಂಟು BP ಯಾವುದಕ್ಕೆ ಈಕ್ವಲ್ ಇರುತ್ತೆ, BQಗೆ ಇರುತ್ತೆ. ಓಕೆ, ಅದನ್ನೆಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್, ನಮಗೆ ಆಸ್ ಪರ್ 10.2 ಥಿಯರಮ್ ಪ್ರಕಾರ. ಅದೇ ರೀತಿ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು, C. ಅವಾಗ ಏನಾಗುತ್ತೆ, ಟ್ಯಾಂಜೆಂಟ್ ಯಾವುದಕ್ಕೆ ಈಕ್ವಲ್, CR ಇಸ್ ಈಕ್ವಲ್ ಟು
ಸಿ ಕ್ಯೂ. ಅದನ್ನ ಇಲ್ಲಿ ಬರೀರಿ. ಇದು ಈಕ್ವೇಶನ್ 3 ತಗೊಳ್ಳಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಪಾಯಿಂಟ್ ನೆಕ್ಸ್ಟ್ ಯಾವುದು ಉಳಿದಿರೋದು? ಡಿ. ಈಗ ಎರಡು ಟ್ಯಾಂಜೆಂಟ್ ಯಾವುದು? ಡಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್. ಇದನ್ನ ಈಕ್ವೇಶನ್ 4 ಅಂತ ತಗೊಳ್ಳಿ. ಇಲ್ಲಿ ನಾವೇನು ಮಾಡ್ಬೇಕಾ, ಈ 4 ಈಕ್ವೇಶನ್ ಆ್ಯಡ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ಬೇರೆ, ರೈಟ್ ಹ್ಯಾಂಡ್ ಸೈಡ್ ಬೇರೆ. ಸೊ ಆ್ಯಡಿಂಗ್ ಈಕ್ವೇಶನ್ 1 and 2 3 4 and we get ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ನ ಆ್ಯಡ್ ಮಾಡ್ಕೊಳ್ಳಿ. ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್. ಅದೇ ರೀತಿ ರೈಟ್ ಹ್ಯಾಂಡ್ ಸೈಡು ಏನು? ಎ ಎಸ್ ಓಕೆ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಇಷ್ಟ ಅರ್ಥ ಆಯ್ತಲ್ಲ? ಇಲ್ಲಿ ಅಬ್ಸರ್ವ್ ಮಾಡಿ, ಪಾಯಿಂಟ್ ಮಾಡ್ಕೊಳ್ತೀನಿ ನೋಡಿ. ಈ ಒಂದು ಎ ಪಿ ಪ್ಲಸ್ ಬಿ ಪಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಎ ಪಿ ಪ್ಲಸ್ ಬಿ ಪಿ ಏನಾಗಿರುತ್ತೆ? ಎ ಪಿ ಪ್ಲಸ್ ಬಿ ಪಿ, ಇದು ಪ್ಲಸ್ ಇದು ಆ್ಯಡ್ ಮಾಡಿದ್ರೆ ಎ ಬಿ ಆಗುತ್ತೆ ತಾನೆ. ಸೊ ಅದನ್ನ ಇಲ್ಲಿ ಬರಿತಾ ಇದೆ. ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್, ಇವೆರಡನ್ನೂ ಸಿ ಆರ್ ಪ್ಲಸ್ ಡಿ ಆರ್ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಸಿ ಡಿ ಸಿಗುತ್ತಾನೆ. ನೆಕ್ಸ್ಟ್ ಈ ಪಾಯಿಂಟ್ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಕ್ಯೂ ಮತ್ತು ಸಿ ಕ್ಯೂ ಎಲ್ಲರ ಎ ಎಸ್ ನೋಡ್ಕೊಳ್ಳಿ ಪ್ಲಸ್ ಡಿ ಎಸ್. ಇವೆರಡು ಮಾಡ್ಕೊಂಡ್ರೆ ಏನಾಗುತ್ತೆ? ಎ ಡಿ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಇದು ಮತ್ತು ಇದು ಪ್ಲಸ್ ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ. ಪಿ ಕ್ಯೂ ಪ್ಲಸ್ ಸಿ ಕ್ಯೂ. ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಎರಡನ್ನ ಮಾಡ್ಕೊಂಡ್ರೆ ಬಿ ಸಿ ಸಿಗುತ್ತೆ. ಸೊ ಅವ್ರೇನು ಕೇಳಿದರೆ ಕ್ವಶನ್ನು, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 9. ಇನ್ ಎ ಫಿಗರ್ ನೋಡಿ, ಇಲ್ಲೊಂದು ಫಿಗರ್ ಇದೆ. ಓಕೆ, ಎಕ್ಸ್ ವೈ ಆ್ಯಂಡ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆರ್ ಟು ಪ್ಯಾರಲ್ ಟ್ಯಾಂಜೆಂಟ್ಸ್ ಟು ಸರ್ಕಲ್ ವಿತ್ ಸೆಂಟರ್ ಓ. ಸೊ ಇಲ್ಲಿ ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ ಇವೆರಡು ಟ್ಯಾಂಜೆಂಟ್ ಯಾವುದಕ್ಕೆ? ಈ ಸರ್ಕಲ್ ವಿತ್ ಸೆಂಟರ್ ಓ. ನೆಕ್ಸ್ಟ್ ನೋಡ್ಕೊಳ್ಳಿ, ಅನದರ್ ಟ್ಯಾಂಜೆಂಟ್ ಎ ಬಿ ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿ ಇಂಟರ್ಸೆಕ್ಟಿಂಗ್ ಎಕ್ಸ್ ವೈ ಎಟ್ ಎ ಆ್ಯಂಡ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಎಟ್ ಪಾಯಿಂಟ್ ಬಿ. ಅಂತಂದರೆ ಇನ್ನೊಂದು ಟ್ಯಾಂಜೆಂಟ್ ಇದೆ, ಯಾವುದು? ಎ ಬಿ. ಓಕೆ, ಇದೆಲ್ಲಿ ಆಗ್ತಿದೆ? ಎಕ್ಸ್ ವೈ ಪಾಯಿಂಟ್ ಎಲ್ಲಿ ಆಗ್ತಾಯಿದೆ. ಅದೇ ರೀತಿ ಎಕ್ಸ್ ಡ್ಯಾಶ್ ವೈ ಡ್ಯಾಶಲ್ಲಿ ಬಿ ಪಾಯಿಂಟಲ್ಲಿ ಈ ರೀತಿ ಕಾಂಟ್ಯಾಕ್ಟ್ ಆಗಿದೆ ಅಟ್ ಪಾಯಿಂಟ್ ಸಿಲಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ? ಪ್ರೂವ್ ದಟ್ ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅಂದರೆ ಆ್ಯಂಗಲ್ ಎ ಒ ಬಿ ಇದು 90 ಡಿಗ್ರಿ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಇದು ಕ್ವಶನ್ಸು. ಸೊ ಈಗ ನಾವೇನು ಮಾಡ್ಕೊಳ್ಳೋಣ, ಫಸ್ಟ್ ಒಂದೊಂದು ಸ್ಟೆಪ್ ನೀಟಾಗಿ ಸಾಲ್ವ್ ಮಾಡೋಣ. ಫಸ್ಟ್ ಗಿವನ್ ಬರ್ಕೊಳ್ಳಿ. ಗಿವನ್ ಏನು? ಎಕ್ಸ್ ವೈ ಆ್ಯಂಡ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆರ್ ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಎರಡು ಪ್ಯಾರಲ್ ಇದೆ, ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ. ಓಕೆ, ಇವೆರಡು ಪ್ಯಾರಲ್ ಟ್ಯಾಂಜೆಂಟ್ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ. ಓಕೆ, ವಿತ್ ಸೆಂಟರ್ ಓ, ಇದು ಗಿವನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಟ್ಯಾಂಜೆಂಟ್ ಎ ಬಿ ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿ. ಟ್ಯಾಂಜೆಂಟ್ ಎ ಬಿ ನೋಡ್ಕೊಳ್ಳಿ, ಪಾಯಿಂಟ್ ಆಫ್ ಸಿ ಕಾಂಟ್ಯಾಕ್ಟಲ್ಲಿದೆ. ಇಂಟರ್ಸೆಕ್ಟಿಂಗ್ ಎಕ್ಸ್ ವೈ ಎಟ್ ಪಾಯಿಂಟ್ ಎ, ಅದೇ ರೀತಿ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಎಟ್ ಪಾಯಿಂಟ್ ಬಿಲಿ ಇಂಟರ್ಸೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಜಾಯಿನ್ ಓ ಸಿ. ಜಾಯಿನ್ ಓ ಸಿ ಅಂದರೆ ಯಾವುದು? ಈ ಪಾಯಿಂಟ್ ಏನಿದೆಯಲ್ಲ ಡಯಾಗ್ರಾಮ್ಸ್ ಓ ಸಿ, ಇದೆರಡು ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಈ ಪಾಯಿಂಟ್ನ ಜಾಯಿನ್ ಮಾಡಿ. ಇದು ಕನ್ಸ್ಟ್ರಕ್ಷನ್. ನಾವು ಯಾವಾಗ ಇದು ಆ್ಯಂಗಲ್ ಎ ಒ ಬಿನ 90 ಡಿಗ್ರಿ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಕನ್ಸ್ಟ್ರಕ್ಷನ್ ಇದೊಂದು ಜಾಯಿನ್ ಓ ಸಿ ಮಾಡ್ಕೊಳ್ಳಿ. ಇದು ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಟು ಪ್ರೂವ್ ಏನು ಮಾಡಬೇಕು ಅವ್ರು ಹೇಳ್ತಾ ಇದ್ದಾರೆ, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಪ್ರೂವ್. ಈಗ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ನಾವು ಈ ರೀತಿ ಏನು ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ, ಎರಡು ಟ್ರಯಾಂಗಲ್ನ ತಗೊಳ್ಳೋಣ. ಓಕೆ, ಪ್ರೂಫ್. ಫಸ್ಟ್ ಟ್ರಯಾಂಗಲ್ ಅದು ಆ್ಯಂಗಲ್ ಎ ಒ ಪಿ, ಇದೊಂದು ಟ್ರಯಾಂಗಲ್. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಎ ಒ ಸಿ. ಇವೆರಡು ಟ್ರಯಾಂಗಲ್ನ ಫಸ್ಟ್ ತಗೊಳ್ಳೋಣ. ಓಕೆ, ತಗೊಂಡಿವಿ ನೋಡಿ. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ, ಈ ಎರಡು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ. ಫಸ್ಟ್ನೇ ನೋಡ್ಕೊಳ್ಳಿ, ಇಲ್ಲಿ ಅಬ್ಸರ್ವ್ ಮಾಡಿ. ಒ ಪಿ ಅನ್ನೋದಿಲ್ಲ, ಒ ಪಿ ಮತ್ತು ಒ ಸಿ ಇವೆರಡು ಈಕ್ವಲ್. ಯಾಕೆಂದರೆ ಇವೆರಡು ಏನಾಗಿದೆ? ಸೇಮ್ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಓಕೆ, ಅದಕ್ಕೆ ಒ ಪಿ ಇಸ್ ಈಕ್ವಲ್ ಟು ಒ ಸಿ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಒ ಎ ನೋಡಿ, ಈ ಒ ಎ ಎರಡೂ ಟ್ರಯಾಂಗಲ್ಗೆ ಓಕೆ ಒ ಎ ಕಾಮನ್ ತಾನೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಕಾಮನ್ ಸೈಡ್ ಒ ಎ ಇಸ್ ಈಕ್ವಲ್ ಟು ಒ ಎ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಎ ಪಿ ನೋಡಿ, ಎ ಪಿ ಇಸ್ ಈಕ್ವಲ್ ಟು
ಓಕೆ ಎ ಸಿ. ಯಾಕೆ ಆಸ್ ಪರ್ ಥಿಯರಮ್ 10.2 ಪ್ರಕಾರ ಏನು ಹೇಳ್ತಾರೆ, ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಈಗ ಸರ್ಕಲಿಂದ ಆಚೆ ಇದ್ದಾಗ ಆ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ ಡ್ರಾ ಆದಾಗ ಈ ಎರಡು ಟ್ಯಾಂಜೆಂಟ್ ಲೆಂತ್ ಏನಾಗಿರುತ್ತೆ ಈಕ್ವಲ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇಷ್ಟು ಅರ್ಥ ಆಯ್ತಲ್ಲ. ಸೊ ಇಷ್ಟ ಆಯಿತು. ಸೊ ಥಿಯರಮ್ 10.2. ಇಷ್ಟು ಆದಮೇಲೆ ನಮಗೆ ಮೂರು ಸೈಡ್ಸ್ ಏನಾಗಿದೆ ಈಕ್ವಲ್ ಇದೆ ಒಂದು ಟ್ರ್ಯಾಂಗಲ್ ಕರೆಸ್ಪಾಂಡಿಂಗ್ ಟ್ರ್ಯಾಂಗಲ್ಸ್ಗೆ. ಸೊ ಅದಕ್ಕೆ ನಾವೇನು ಹೇಳ್ಕೊಳ್ತೀವಿ, ಬೈ ತ್ರಿಬಲ್ ಎಸ್ ಕಾಂಗ್ರೆನ್ಸ್ ರೂಲ್. ಸೊ ಟ್ರಯಾಂಗಲ್ ಎ ಒ ಪಿ, ಓಕೆ, ಕಾಂಗ್ರೆನ್ಸ್ ಟು ಟ್ರಯಾಂಗಲ್ ಎ ಒ ಸಿ. ಸೊ ಅದರಿಂದ ಬೈ ಸಿ ಪಿ ಸಿ ಟಿ ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್. ಸೊ ಅದರಿಂದ ನಾವೇನು ಹೇಳ್ತೀವಿ, ಈ ಆ್ಯಂಗಲ್ ಇದನ್ನು ನಾವು ಆ್ಯಂಗಲ್ 1 ಅಂತ ತಗೊಳ್ಳಿ. ಓಕೆ, ಈ ಆ್ಯಂಗಲ್ 1 ಸೊ ಆ್ಯಂಗಲ್ 2ಗೆ ಈಕ್ವಲ್. ಯಾಕೆಂತಂದರೆ ಬೈ ಸಿ ಪಿ ಸಿ ಟಿ ಈಕ್ವಲ್ ಟು ಆ್ಯಂಗಲ್ 2. ಇಷ್ಟು ಅರ್ಥ ಆಯ್ತಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ಕೊಳ್ಳಿ, ಟ್ರಯಾಂಗಲ್ ಓಕೆ ಬಿ ಒ ಸಿ ಎಲ್ಲಿ ಬರುತ್ತೆ, ಬಿ ಒ ಸಿ ಇದೊಂದು ಟ್ರಯಾಂಗಲ್ಲು. ನೆಕ್ಸ್ಟ್ ಟ್ರಯಾಂಗಲ್ ಬಿ ಒ ಕ್ಯೂ, ಬಿ ಒ ಕ್ಯೂ ಇದೇ ಟ್ರಯಾಂಗಲ್. ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಒ ಸಿ ಎಲ್ಲಿದೆ, ಈ ಒ ಸಿ ಇಸ್ ಈಕ್ವಲ್ ಟು ಒ ಕ್ಯೂ. ಯಾಕೆ ಆಗುತ್ತೆ, ಯಾಕೆಂದರೆ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ನೋಡಿ ಒ ಸಿ ಈಕ್ವಲ್ ಟು ಒ ಕ್ಯೂ, ಸೇಮ್ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಒ ಬಿ. ಒ ಬಿ ನೋಡಿ, ಈ ಒ ಬಿ ಈ ಟ್ರಯಾಂಗಲ್ಗೂ ಮತ್ತು ಈ ಟ್ರಯಾಂಗಲ್ಗೂ ಒ ಬಿ ಏನಾಗಿದೆ ಕಾಮನ್ ಇದೆ. ಅದಕ್ಕೋಸ್ಕರ ಒ ಬಿ ಇಸ್ ಈಕ್ವಲ್ ಟು ಒ ಬಿ, ಕಾಮನ್ ಸೈಡ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಬಿ ಕ್ಯೂ, ಬಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ. ಯಾಕೆಂದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ ಡ್ರಾ ಆಯಿತು ಅಂದರೆ ಆ ಎರಡು ಟ್ಯಾಂಜೆಂಟ್ ಲೆಂತ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಗೊತ್ತು ನಮಗೆ ಆಸ್ ಪರ್ 10 ಪಾಯಿಂಟ್ ಥಿಯರಮ್ 10.2. ಸೊ ಅದಕ್ಕೋಸ್ಕರ ಬಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ. ಸೊ ಯಾವಾಗ ಈ ಮೂರು ಸೈಡು ಎರಡು ಟ್ರಯಾಂಗಲ್ ಈಕ್ವಲ್ ಬಂದಾಗ ಸೊ ನಾವೇನಂತ ಹೇಳ್ತೀವಿ, ಟ್ರಯಾಂಗಲ್ ಬಿ ಒ ಸಿ ಈಸ್ ಕಾಂಗ್ರೆನ್ಸ್ ಟು ಟ್ರಯಾಂಗಲ್ ಬಿ ಒ ಕ್ಯೂ. ಸೊ ಬೈ ಸಿ ಪಿ ಸಿ ಟಿ. ಸೊ ಇದನ್ನು ನಾವು ಆ್ಯಂಗಲ್ 3 ಅಂತ ತೊಗೊಂಡ್ರೆ, ಓಕೆ, ಸೊ ಇದನ್ನು 3 ಅಂತ ತೊಗೊಂಡ್ರೆ ಇದನ್ನು ನಾವು 4 ಅಂತ ತೊಗೊಳ್ಳಿ. ಸೊ ಏನಾಗುತ್ತೆ, ಎರಡು ಟ್ರಯಾಂಗಲ್ ಕಾಂಗ್ರೆಸ್ ಆದಾಗ ಸೊ ಆ್ಯಂಗಲ್ 3 ಇಸ್ ಈಕ್ವಲ್ ಟು ಆ್ಯಂಗಲ್ 4 ಆಗುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ಸೊ ಇಷ್ಟು ಅರ್ಥ ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ಕೊಳ್ಳಿ ಅಂತಂದರೆ, ಇದನ್ನು ನಾವೇನೋ ತಗೊಳ್ಳೋಣ, ಈಕ್ವೇಷನ್ 1 ಅಂತ ತಗೊಳ್ಳಿ. ಓಕೆ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ. ಈಗ ಏನು ಮಾಡೋಣ, ಫಸ್ಟ್ ಫ್ರಮ್ ಈಕ್ವೇಷನ್ ಫಾರ್ ಲೈನ್ ಪಿ ಕ್ಯೂ, ಯಾವುದೋ ಈ ಪಿ ಕ್ಯೂಲಿ ನಾವೇನು ಮಾಡ್ತೀವಿ 1 2 3 4 ಈ 4 ಆ್ಯಂಗಲ್ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಈಗ 180 ಡಿಗ್ರಿ ಬಂದಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ನಮ್ಗೆ ಗೊತ್ತಿದೆ ನೋಡಿ, ಈ ಈಕ್ವೇಷನ್ 1 and 2 ಅಬ್ಸರ್ವ್ ಮಾಡಿ. ನಾವು ಇಲ್ಲೇನು ಮಾಡ್ತೀವಿ, ಈಕ್ವೇಷನ್ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಏನಿದೆ ಆ್ಯಂಗಲ್ 2. ಅಂದರೆ ಆ್ಯಂಗಲ್ 1 ಬದಲು ನಾನು ಏನು ಮಾಡ್ತೀನಿ 2 ಅಂತ ಬರ್ಕೊಳ್ಳಿ. ಇದು ಅಷ್ಟೇ ಆ್ಯಂಗಲ್ 2 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಆ್ಯಂಗಲ್ 3ನ ಹಾಗೆ ಬರ್ಕೊಳ್ಳಿ ಪ್ಲಸ್ ಆ್ಯಂಗಲ್ 4. ಆ್ಯಂಗಲ್ 4 ಅಂದರೆ ಆ್ಯಂಗಲ್ 3 ಅಂತ ಬರೀಬೋದಾ, ಬರೀಬೋದು. ನೆಕ್ಸ್ಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇಷ್ಟು ಅರ್ಥ ಆಯಿತು. ಇಲ್ಲಿ ನೋಡಿ ಆ್ಯಂಗಲ್ 2 ಎರಡಿದೆ. ಸೊ ಹಂಗಾರೆ ನಾವು 2 ಆ್ಯಂಗಲ್ 2 ಪ್ಲಸ್ ಇಲ್ಲೂ ಆ್ಯಂಗಲ್ 3 ಎರಡಿದೆ. ಸೊ ಹಂಗಾರೆ 2 ಆ್ಯಂಗಲ್ 3 ಇಸ್ ಈಕ್ವಲ್ ಟು 180 ಡಿಗ್ರಿ. ಇಷ್ಟು ಕ್ಲಿಯರ್. ಇಷ್ಟು ಆದಮೇಲೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಯು ಕ್ಯಾನ್ ಟೇಕ್ 2 ಆಸ್ ಎ ಕಾಮನ್ ತಗೊಳ್ಳಿ. ಕಾಮನ್ ತಕ್ಷಣ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಆಯಿತು, ಇಸ್ ಈಕ್ವಲ್ ಟು 180. ಇಷ್ಟು ಕ್ಲಿಯರ್. ಇಲ್ಲೇನು ಮಾಡ್ತೀವಿ, ಇಲ್ಲೂ 2 ಇದೆ, ಇದನ್ನು ಬೇಕಾದ್ರೆ ಇಲ್ಲೇ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. 2 1s ಇಲ್ಲೇನಾಗುತ್ತೆ 2 9s 90. ಸೊ ಅವಾಗೇನಾಯಿತು, ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3. ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಅಂದ್ರೇನು, ನಥಿಂಗ್ ಬಟ್ ಆ್ಯಂಗಲ್ ಎ ಒ ಬಿ ತಾನೆ. ಓಕೆ, ಅದನ್ನು ಇಲ್ಲಿ ಬರೆಯೋದು, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇದನ್ನೇ ಅವ್ರು ಏನು ಹೇಳಿದರೆ ಪ್ರೂವ್ ಮಾಡೋಕ್ಕೆ ಹೇಳಿರೋದು. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ನಂಬರ್ 10, prove that the angle between the two tangents drawn from external point to a circle is supplementary to the angle subtended by the line segment joining the points of a contact at the center. ಸೊ ಇಲ್ಲಿ ಜಸ್ಟ್ ಸಿಂಪಲ್ ಅಷ್ಟೇ ನೋಡಿ, ಇದು ಸರ್ಕಲ್ ಇದೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ ಡ್ರಾ ಆಗಿದೆ, ಪಿ ಎ ಮತ್ತು ಪಿ ಬಿ. ಓಕೆ, ಸೊ ಸೆಂಟರ್ ಓ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಏನಾಗ್ತಾ ಇದೆ. ಸೊ ಇವು ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಎರಡನ್ನ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ನ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಇಸ್ ಈಕ್ವಲ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ ನಥಿಂಗ್ ಬಟ್ ಇಸ್ ಈಕ್ವಲ್ ಟು ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ನಾವು ಬರಬೇಕು ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಏನು ಮಾಡ್ಕೊಂಡು ಫಸ್ಟ್ ಗಿವನ್ ಮಾಡ್ಕೊಳ್ಳಿ. ಗಿವನ್ ಏನು ನೋಡಿ, ಎ ಸರ್ಕಲ್ ವಿತ್ ಸೆಂಟರ್ ಓ, ಒಂದು ಸರ್ಕಲ್ ಇದೆ ವಿತ್ ಸೆಂಟರ್ ಓ. ಓಕೆ, ಟ್ಯಾಂಜೆಂಟ್ ಪಿ ಎ ಮತ್ತು ಪಿ ಬಿ ಇಸ್ ಡ್ರಾನ್ ಪಾಯಿಂಟ್
ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಈ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ ಡ್ರಾ ಆಗಿದೆ. ಓಕೆ, ದಟ್ ಈಸ್ ಪಿ ಎ ಪಿ ಬಿ. ಇಷ್ಟು ಕ್ಲಿಯರ್. ಪ್ರೂವ್ ಏನು ಮಾಡಬೇಕು ನಮಗೆ ಸಪ್ಲಿಮೆಂಟ್ರಿ ಅಂದರೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಪ್ರೂಫ್ ನೋಡ್ಕೊಳ್ಳಿ, ಒಂದೊಂದಾಗಿ ಪಾಯಿಂಟ್ ಬರ್ಕೊಳ್ಳಿ. ಪಿ ಎ ಓಕೆ ಈಸ್ ಅ ಟ್ಯಾಂಜೆಂಟ್. ಓಕೆ, ಟ್ಯಾಂಜೆಂಟ್ ಆಗಿದೆ. ಅದಕ್ಕೆ ಏನಾಗುತ್ತೆ, ಪಿ ಎ ಈಸ್ ಆಲ್ವೇಸ್ ಆಸ್ ಪರ್ ಥಿಯರಮ್ 10.1 ಪ್ರಕಾರ ಏನಾಗುತ್ತೆ, ಟ್ಯಾಂಜೆಂಟ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ದಟ್ಸ್ ವೈ ಪಿ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಓ ಎ. ಕ್ಲಿಯರ್? ಇಷ್ಟು ಅರ್ಥ ಆಗ್ತಿದೆಯಲ್ಲ? ಪಿ ಎ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಓ ಎ ಬಿಕಾಸ್ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ಸೊ ಅದರಿಂದ ನಾವೇನು ಮಾಡ್ತೀವಿ, ಆ್ಯಂಗಲ್ 3 ಇದನ್ನು ನಾವು ಆ್ಯಂಗಲ್ 3 ಅಂತ ತೊಗೊಳ್ಬೇಕು. ಓಕೆ, ಈ ಆ್ಯಂಗಲ್ 3 ಏನಾಗಿರುತ್ತೆ, ಸೊ 90 ಡಿಗ್ರಿ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ತಾನೆ. ಸೊ ಇದನ್ನು ನಾವು ಏನು ಮಾಡ್ಕೊಳ್ಳೋಣ, ಈಕ್ವೇಷನ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಪಿ ಬಿ ಯಾವುದು, ಇ ಪಿ ಬಿ ಇಸ್ ಅ ಟ್ಯಾಂಜೆಂಟ್. ಹೌದು. ನೆಕ್ಸ್ಟ್ ಏನಾಗುತ್ತೆ, ಇ ಪಿ ಬಿ ಓ ಎ ಬಿಗೆ ಪರ್ಪೆಂಡಿಕ್ಯುಲರ್. ಪಿ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಬಿ. ಸೊ ಅದರಿಂದ ನಾವೇನು ಮಾಡ್ಕೊಳ್ಳೋಣ, ಸೊ ಆ್ಯಂಗಲ್ 4 ಇದನ್ನು ಆ್ಯಂಗಲ್ 4 ಅಂತ ತಗೊಳ್ಳಿ. ಓಕೆ, ಇದು 3 ಆಯಿತು, ಇದು 4. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಏನಾಗುತ್ತೆ, 90 ಡಿಗ್ರಿ. ಇದನ್ನು ನಾವೇನು ತಗೊಳ್ಳೋಣ, ಈಕ್ವೇಷನ್ 2 ಅಂತ ತಗೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ಈಗ ನಾವೇನು ಮಾಡ್ಕೊಳ್ಳೋಣ, ಕ್ವಾಡ್ರಿಲೇಟರ್ ಓ ಎ ಓಕೆ ಪಿ ಬಿ ಈ ಕ್ವಾಡ್ರಿಲೇಟರ್ ತಗೊಳ್ಳೋಣ. ನಾವೇನು ಮಾಡ್ತೀವಿ, ಈ 4 ಆ್ಯಂಗಲ್ಸ್ನ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲೇಟರ್ ಏನು ಹೇಳುತ್ತೆ, 4 ಆ್ಯಂಗಲ್ನ ನಾವು ಆ್ಯಡ್ ಮಾಡಿದ್ರೆ 360 ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಗಲ್ 1 ಆ್ಯಂಗಲ್ 2 ಅದನ್ನು ಹಾಗೆ ಬರ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲ. ಆ್ಯಂಗಲ್ 3 ಆ್ಯಂಗಲ್ 4 ಏನೋ, ಆ್ಯಂಗಲ್ 3 90 ಡಿಗ್ರಿ, ಆ್ಯಂಗಲ್ 4 90 ಡಿಗ್ರಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ ಟು 360. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ ನಾವೇನು ಮಾಡ್ತೀವಿ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 90 ಪ್ಲಸ್ 90 ಎಷ್ಟು, 180 ತಾನೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ, ಈಸ್ ಈಕ್ವಲ್ ಟು 360 ಡಿಗ್ರಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀವಿ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಈ ಆ್ಯಂಗಲ್ 1 ಓಕೆ ಪ್ಲಸ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು 180 ಆ ಕಡೆ ಶಿಫ್ಟ್ ಮಾಡಿ. ಸೊ 360 ಮೈನಸ್ 180 ಡಿಗ್ರಿ. ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 360 ಮೈನಸ್ 180 ಎಷ್ಟು ಬರುತ್ತೆ, ದಟ್ ಈಸ್ 180. ಓಕೆ, ಅವ್ರೇನು ಹೇಳೋದು, ಪ್ರೂವ್ ಮಾಡಿದೆಯಲ್ಲ, ಆ್ಯಂಗಲ್ 1 ಎರಡೂ ಆ್ಯಂಗಲ್ನ ನಾವು ಆ್ಯಡ್ ಮಾಡೋದು ನಮಗೆ ಸಪ್ಲಿಮೆಂಟ್ರಿ ಅಂದರೆ ಇಟ್ ಇಸ್ ನಥಿಂಗ್ ಬಟ್ 180 ಡಿಗ್ರಿ. ನೆಕ್ಸ್ಟ್ ಸ್ಟೆಪ್ ಏನು, ಆ್ಯಂಗಲ್ ಎ ಪಿ ಬಿ ಓಕೆ ಅದು ಇನ್ ಟರ್ಮ್ಸ್ ಆಫ್ ಇದು ಬರಿತಾ ಇದ್ವಿ. ಓಕೆ, ಪ್ಲಸ್ ನೆಕ್ಸ್ಟ್ ಆ್ಯಂಗಲ್ ಎ ಒ ಬಿ ಇವೆರಡೂ ಆ್ಯಡ್ ಮಾಡಿದ್ರೆ ಓಕೆ ದಟ್ ಈಸ್ 180 ಡಿಗ್ರಿ. ಅವ್ರು ಹೇಳಿರೋದೇನು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ಇದು ಮಾಡಬೇಕು. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. Hence it is proved. Number 11, prove that the parallelogram circumscribing a circle is a rhombus ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಏನಿಲ್ಲ, ಜಸ್ಟ್ ಇದನ್ನು ಪ್ಯಾರಲೋಗ್ರಾಮ್, ಫಸ್ಟ್ ಒಂದು ಪ್ಯಾರಲೋಗ್ರಾಮ್ ಇರುತ್ತೆ. ಸೊ ಅದೇನಾಗ್ತಾ ಇದೆ, ಸರ್ಕಲ್ಗೆ ಎಂಡ್ ಪಾಯಿಂಟ್ ಟಚ್ ಆಗ್ತದೆ. ಅದನ್ನೇ ನಾವೇನು ಹೇಳ್ತೀವಿ, ಸರ್ಕಮ್ಸ್ಕ್ರೈಬಿಂಗ್ ಅಂತ ಹೇಳ್ತೀವಿ. ಓಕೆ, ಅದನ್ನು ನಾವೇನಂತ ಪ್ರೂವ್ ಮಾಡಬೇಕು, ರಾಂಬಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನಾವೇನು ಮಾಡೋಣ, ಫಸ್ಟ್ ಏನು ಗಿವನ್ ಕೊಟ್ಟಿದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ. ಫಸ್ಟ್ ಗಿವನ್ ABCD is a parallelogram. Okay, circumscribing a circle with the center O. ABCD ಒಂದು ಪ್ಯಾರಲೋಗ್ರಾಮ್ ಏನಾಗ್ತಾ ಇದೆ, ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್ ಆಗಿದೆ. ಅಂದರೆ ಎಂಡ್ ಪಾಯಿಂಟ್ 4 ಪಾಯಿಂಟು ಟಚ್ ಆಗ್ತಾ ಇದೆ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಇದು ಗಿವನ್. ನೆಕ್ಸ್ಟ್ ಪ್ರೂವ್ ಏನು ಮಾಡಬೇಕು, ಇದೇ ABCD ನಾವೇನಂತ ರಾಂಬಸ್ ಅನ್ನೋದು ಪ್ರೂವ್ ಮಾಡಬೇಕು. ಸೊ ಪ್ಯಾರಲೋಗ್ರಾಮ್ ಅಂತಂದ್ರೆ ಏನು, ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ಏನಂತಂದರೆ both the opposite sides are equal. And for example, AB is equal to CD or AD is equal to BC. ಅದೇ ಎರಡು ಪ್ಯಾರಲ್ ಅಂತ ನಾವು ಪ್ರೂವ್ ಮಾಡಿ, ಇದು ಪ್ಯಾರಲ್ ಅಂತ, ಅದನ್ನು ನಾವೇನಂತೀವಿ ಪ್ಯಾರಲ್. ಈ ಪ್ಯಾರಲೋಗ್ರಾಮ್ ನಾವೇನು ಮಾಡಬೇಕು, ರಾಂಬಸ್ ಅಂತ ಪ್ರೂವ್ ಮಾಡಬೇಕು. ರಾಂಬಸ್ ಅಂದ್ರೆ ಏನು, ಎಲ್ಲ ಸೈಡ್ಸು ಈಕ್ವಲ್ ಆಗಿವೆ. AB is equal to BC, BC equal to CD equal to AD. ಓಕೆ, ಇದು ನಾವು ಪ್ರೂವ್ ಮಾಡಬೇಕಾದ್ರೆ. ಸೊ ಈಗ ಏನು ಮಾಡೋಣ, ಫಸ್ಟ್ ನಾವು ಪ್ರೂಫ್ ತಗೊಳ್ಳೋಣ. ಓಕೆ, ಫಸ್ಟ್ ಏನು ABCD is a ಪ್ಯಾರಲೋಗ್ರಾಮ್ ಅಂದರೆ ಆಪೋಸಿಟ್ ಸೈಡ್ಸ್ ಇನ್ ಪ್ಯಾರಲೋಗ್ರಾಮ್. ಓಕೆ, ಈಕ್ವಲ್ ಆಗಿರುತ್ತೆ. ಸೊ ಅದರಿಂದ ನಾವೇನು ಹೇಳ್ತೀವಿ, AB ಇಸ್ ಈಕ್ವಲ್ ಟು ಯಾವುದಕ್ಕೆ, CD ಗೆ ಈಕ್ವಲ್. ಓಕೆ, ಪ್ಯಾರಲಲ್ ಆಗಿರುತ್ತೆ. ಸಿಮಿಲರ್ಲಿ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ AD ಇಸ್ ಈಕ್ವಲ್ ಟು BC, ಇದಕ್ಕೆ ಇದು ಈಕ್ವಲ್ ಆಗಿರುತ್ತೆ. ಇಷ್ಟ ಆಯ್ತಲ್ಲ, ಇದನ್ನು ನಾವು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಈ ಪ್ಯಾರಲೋಗ್ರಾಮ್ ನಾವೇನು ಮಾಡಬೇಕು, ರಾಂಬಸ್ನ
ಆ ರೀತಿ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ಕೊಂಡು ಫಸ್ಟ್ ಥಿಯರಮ್ 10.2ನ ಯೂಸ್ ಮಾಡ್ಕೊಂಡು ಏನು ಹೇಳ್ತದೆ ನೋಡಿ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತಂದರೆ, ಯಾವಾಗ ಫಾರ್ ಎಕ್ಸಾಂಪಲ್ ಸರ್ಕಲ್ ಇದೆ, ಇಲ್ಲಿ ಎಷ್ಟು ಎಂಡ್ ಪಾಯಿಂಟ್ಸ್ ಇದೆ ಎಕ್ಸ್ಟರ್ನಲ್ ಪಾಯಿಂಟು ಎ ಬಿ ಸಿ ಡಿ 4 ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಈ ಪಾಯಿಂಟಿಂದ ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್, 2 ಟ್ಯಾಂಜೆಂಟ್ ಡ್ರಾ ಆಗುತ್ತೆ. ಪ್ರತಿಯೊಂದು ಪಾಯಿಂಟಿಗೂ 2 ಟ್ಯಾಂಜೆಂಟ್. ಫಾರ್ ಸಪೋಸ್ ಈ ಪಾಯಿಂಟಿಂದ ಇಲ್ಲಿ ಟ್ಯಾಂಜೆಂಟ್ ಡ್ರಾ ಆಯಿತು, ಈ ಪಾಯಿಂಟಿಂದ ಇಲ್ಲೊಂದು ಟ್ಯಾಂಜೆಂಟು, ಈ ಪಾಯಿಂಟಿಂದ ಈ ಕಡೆ ಒಂದು, ಈ ಕಡೆ ಒಂದು, ಡಿ ಇಂದ ಈ ಕಡೆ ಒಂದು, ಈ ಕಡೆ ಈ ರೀತಿ ಎಕ್ಸ್ಟರ್ನಲ್ ಪಾಯಿಂಟ್ನ ಟಚ್ ಆಗುತ್ತೆ. ಸೊ ಹಂಗಿದ್ದಾಗ ಏನಾಗುತ್ತೆ ನಮಗೆ ಆಸ್ ಪರ್ 10.2 ಥಿಯರಮ್ ಪ್ರಕಾರ ಯಾವಾಗ ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಡ್ರಾ ಆಗುತ್ತೆ ಅವೆರಡರದ್ದು ಟ್ಯಾಂಜೆಂಟ್ ಲೆಂತು ಈಕ್ವಲ್ ಅಂತ ನಮ್ಗೆ ಗೊತ್ತಿದೆ. ಸೊ ಅದರಿಂದ ನಾವು 4 ಎಕ್ಸ್ಟರ್ನಲ್ ಪಾಯಿಂಟ್ನ ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡಾಗ ಪಾಯಿಂಟ್ ಎ, ಫಸ್ಟ್ನೇ ಪಾಯಿಂಟ್ ಎ ಈಗೇನಾಗುತ್ತೆ ಯಾವುದಕ್ಕೆ ಈಕ್ವಲ್, ಎ ಪಿ ಓಕೆ ಇಸ್ ಈಕ್ವಲ್ ಟು ಎ ಸಿ, ಇದಕ್ಕೆ ಈಕ್ವಲ್ಲ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಪಾಯಿಂಟ್ ಬಿ ತಗೊಳ್ಳಿ. ಈ ಪಾಯಿಂಟಲ್ಲಿ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ, ಇದು ಈಕ್ವಲ್. ಸಿಮಿಲರ್ ನೆಕ್ಸ್ಟ್ ಪಾಯಿಂಟ್ ಸಿ, ಈ ಪಾಯಿಂಟ್ ಸಿಯಿಂದ ಯಾವುದು ಈಕ್ವಲ್ಲು, ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ. ನೆಕ್ಸ್ಟ್ ಪಾಯಿಂಟ್ ಡಿ, ಈ ಪಾಯಿಂಟಿಂದ ಯಾವುದಕ್ಕೆ ಈಕ್ವಲ್ಲು, ಡಿ ಆರ್ ಇಸ್ ಈಕ್ವಲ್ ಟು ಡಿ ಸಿ. ಯಾಕೆಂದರೆ ನಮಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ ಡ್ರಾ ಆದರೆ ಒಂದು ಸರ್ಕಲ್ಗೆ ಆ ಎರಡೂ ಟ್ಯಾಂಜೆಂಟ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಈಗೇನು ಮಾಡೋಣ, ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಳ್ಳಿ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ, ನೆಕ್ಸ್ಟ್ ಇದನ್ನು ಈಕ್ವೇಷನ್ 3 ಅಂತ ತಗೊಳ್ಳಿ, ಇದನ್ನು ಈಕ್ವೇಷನ್ 4 ಅಂತ ತಗೊಳ್ಳಿ. ಇಷ್ಟು ಕ್ಲಿಯರ್, ಇಷ್ಟು ಸ್ಟೆಪ್. ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ನೆಕ್ಸ್ಟ್ ನೋಡ್ಕೊಳ್ಳಿ, ಈ 4 ಈಕ್ವೇಷನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡಿಂಗ್ ಈಕ್ವೇಷನ್ 1 2 3 4. ಈಗೇನು ಮಾಡೋಣ, ಫಸ್ಟ್ ನಾವೇನು ಮಾಡೋಣ, ಇದೇನು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಕೊಂಡಿದೆಯಲ್ಲ ಆ ರೀತಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ನೆಕ್ಸ್ಟ್ ಸಿ ಕ್ಯೂ ನೆಕ್ಸ್ಟ್ ಪ್ಲಸ್ ಡಿ ಎಸ್. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಸ್ವಲ್ಪ ಇಲ್ಲ ಅರೇಂಜ್ ಮಾಡ್ಕೊಳ್ತೀನಿ. ಫಸ್ಟ್ ಎ ಎಸ್ ಬರ್ಕೊಳ್ಳಿ, ನೆಕ್ಸ್ಟ್ ಡಿ ಎಸ್. ನಮಗೆ ಯಾಕೆಂದರೆ ಈಸಿ ಆಗೋಕ್ಕೆ ಸಿಂಪ್ಲಿಫಿಕೇಷನ್ಗೋಸ್ಕರ ಈಸಿ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲಸ್, ಯಾಕೆ ಅಂದರೆ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟ್ ಬಿ ಕ್ಯೂ ಬರ್ಕೊಳ್ಳಿ, ಓಕೆ, ಪ್ಲಸ್ ನೆಕ್ಸ್ಟ್ ಸಿ ಕ್ಯೂ ಬರ್ಕೊಳ್ಳಿ. ಇಷ್ಟು ಅರ್ಥ ಆಯ್ತಲ್ಲ. ಇಷ್ಟು ಅರ್ಥ ಆದಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಅರ್ಥ ಮಾಡ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ ಎ ಬಿ ಪ್ಲಸ್ ಬಿ ಪಿ, ಎ ಬಿ ಪ್ಲಸ್ ಬಿ ಪಿ ಎಲ್ಲಿದೆ, ಎ ಪಿ ಪ್ಲಸ್ ಪಿ ಬಿ ಅಂದರೆ ಏನಾಗುತ್ತೆ, ಇವೆರಡು ಅದೇನಾಗುತ್ತೆ, ದಟ್ ಈಸ್ ಎ ಬಿ ಆಗುತ್ತೆ. ಓಕೆ, ಅದನ್ನಿಲ್ಲಿ ಬರ್ಕೊಳ್ಳಿ. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ಲಸ್ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ ನೋಡ್ಕೊಳ್ಳಿ, ಸಿ ಆರ್ ಪ್ಲಸ್ ಡಿ ಆರ್, ಸಿ ಆರ್ ಪ್ಲಸ್ ಡಿ ಆರ್ ಎಲ್ಲಿದೆ, ಸಿ ಆರ್ ಪ್ಲಸ್ ಡಿ ಆರ್ ಅಂದರೆ ಏನಾಗುತ್ತೆ, ದಟ್ ಈಸ್ ಸಿ ಡಿ ಆಗುತ್ತೆ. ಓಕೆ, ಇವೆರಡು ಇದೇನಾಯಿತು, ಸಿ ಡಿ. ಇಷ್ಟು ಅರ್ಥ ಆಯ್ತಲ್ಲ, ಕ್ಲಿಯರ್, ಸಿ ಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಈಗ ನೋಡ್ಕೊಳ್ಳಿ, ಇಲ್ಲಿ ಎ ಎಸ್ ಪ್ಲಸ್ ಡಿ ಎಸ್ ಇದೆ, ಎ ಎಸ್ ಪ್ಲಸ್ ಡಿ ಎಸ್ ಅಂದರೆ ಇವೆರಡನ್ನೂ ಆ್ಯಡ್ ಮಾಡೋದು ನಮ್ಗೆ ಏನು ಸಿಗುತ್ತೆ, ಎ ಡಿ ಸಿಗುತ್ತೆ. ಅದನ್ನಿಲ್ಲಿ ಬರ್ರಿ, ಪ್ಲಸ್ ಬರ್ಕೊಳ್ಳಿ. ಓಕೆ, ಯಾವ್ಯಾವ ಪಾಯಿಂಟು, ಈ ಪಾಯಿಂಟು ಡಿ ಎಸ್ ಪ್ಲಸ್ ಡಿ ಸಿ ಅಂತ ಮಾಡಿಕೊಂಡೆ. ಅದೇ ರೀತಿ ಸಿಮಿಲರ್ಲಿ ನೆಕ್ಸ್ಟ್ ಡಿ ಬಿ ಕ್ಯೂ ಪ್ಲಸ್ ಸಿ ಕ್ಯೂ, ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಇದೇನಾಗುತ್ತೆ, ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮಾಡಿಕೊಂಡ್ರೆ ದಟ್ ಈಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಅಂದರೆ ಬಿ ಸಿ ಆಗುತ್ತೆ. ಅದನ್ನಿಲ್ಲಿ ಬರೀರಿ. ಇಷ್ಟು ಕ್ಲಿಯರ್. ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಈ ಎ ಬಿನ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಟು ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಬಿ ಹಾಗೆ ಬರ್ಕೊಂಡ್ವಿ ಪ್ಲಸ್ ಸಿ ಡಿ, ಸಿ ಡಿನ ಏನಂತ ಬರೀಬೋದು ನೋಡಿ, ಸಿ ಡಿನ ಅಂತ ಎ ಬಿ ಅಂತ ಬರೀಬೋದಾ, ಸೊ ಅದನ್ನು ಬರೀತಾ ಇದ್ದೀವಿ. ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಈ ಎ ಡಿ ಏನಿದೆ ಬಿ ಸಿ ಅಂತ ಬರೀಬೋದಾ, ಯಾಕೆಂದರೆ ಬಿ ಸಿಗೆ ಈಕ್ವಲ್, ಅದರಿಂದ ಈ ಬಿ ಸಿನ ಹಾಗೆ ಬರ್ಕೊಳ್ಳಿ. ಸ್ಟೆಪ್ ಕ್ಲಿಯರ್. ಓಕೆ, ಎ ಬಿ ಪ್ಲಸ್ ಎ ಬಿ ಏನಾಗುತ್ತೆ, 2AB ಆಯಿತಾ, ಅದನ್ನಿಲ್ಲಿ ಬರೀತಾ ಇದ್ದೀವಿ. ಇಸ್ಕೊ ಬಿ ಸಿ ಪ್ಲಸ್ ಬಿ ಸಿ ಎಷ್ಟಿದೆ, 2 ಬಿ ಸಿ ಇದೆ, 2BC. ಎಷ್ಟು ಕ್ಲಿಯರ್. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕ್ಯಾನ್ಸಲ್ ಮಾಡ್ಬೋದಾ, ಅದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿ. ಎರಡು ಕಡೆನೂ 2 ಇದ್ದಾಗ ಸೊ ಇದನ್ನು ಕ್ಯಾನ್ಸಲ್ ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಏನು ಉಳಿತು, ಅದನ್ನಿಲ್ಲಿ ಬರೀತಾ ಇದ್ವಿ, ಎ ಬಿ ಓಕೆ ಇಸ್ ಈಕ್ವಲ್ ಟು ಬಿ ಸಿ. ಇಷ್ಟು ಸ್ಟೆಪ್ ಕ್ಲಿಯರ್. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡ್ತೀರಾ,
ನೋಡಿ ಇಲ್ಲಿ ಬರ್ಕೊಳ್ಳಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಯಿತು. ಓಕೆ, ನೆಕ್ಸ್ಟ್ ಬಿ ಸಿ. ಓಕೆ, ನೆಕ್ಸ್ಟ್ ಅಗೇನ್ ನೋಡ್ಕೊಳ್ಳಿ, ಈ ಎ ಬಿ ಯಾವುದಕ್ಕೆ ಈಕ್ವಲ್ ಇದೆ? ಸಿ ಡಿ ಈಕ್ವಲ್ ಇದೆ. ಅದನ್ನ ಇಲ್ಲಿ ಬರಿಬೋದಾ? ಬಿ ಸಿ ಯಾವುದಕ್ಕೆ ಈಕ್ವಲ್ ಇದೆ? ಎ ಡಿಗೆ ಈಕ್ವಲ್ ಇದೆ. ಅದನ್ನ ಇಲ್ಲಿ ಬರ್ರಿ. ಈಗೇನಾಯಿತು? ಕಂಪ್ಲೀಟ್ 4 ಸೈಡ್ಸು ಈಕ್ವಲ್ ಇದೆ. ಸೊ ಅವ್ರೇನು ಕೇಳಿದ್ದಾರೆ? ಪ್ಯಾರಲೋಗ್ರಾಮ್ ಸಬ್ಸ್ಕ್ರೈಬಿಂಗ್ ಸರ್ಕಲ್ ಇಸ್ ಎ ರಾಂಬಸ್. ಸೊ 4 ಸೈಡ್ಸು ಈಕ್ವಲ್ ಅಂದಾಗ ಸೊ ನಾವೇನಂತ ಕರಿಬೋದು? ಎ ಬಿ ಸಿ ಡಿ ಇಸ್ ಎ ರಾಂಬಸ್ ಅಂತ ಕರಿಬೋದು. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಎ ಟ್ರಯಾಂಗಲ್ ಎ ಬಿ ಸಿ ಇಸ್ ಎ ಡ್ರಾನ್ ಟು ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಅಂದರೆ ಟ್ರಯಾಂಗಲ್ ಎ ಬಿ ಸಿ ಇದೆ, ಇದೇನಾಗ್ತಾ ಇದೆ? ಸರ್ಕಲ್ 3 ಪಾಯಿಂಟ್ಗೆ ಟಚ್ ಆಗ್ತದೆ. ಅದನ್ನು ನಾವು ಸರ್ಕಮ್ಸ್ಕ್ರೈಬಿಂಗ್ ಸರ್ಕಲ್. ಇದ್ರ ಸರ್ಕಲ್ ರೇಡಿಯಸ್ ಎಷ್ಟಿದೆ? 4 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಅಂದರೆ ಇದ್ರ ರೇಡಿಯಸ್ ಎಷ್ಟೋ ಅದನ್ನೆಲ್ಲಿ ಬರ್ಕೊಳ್ಳಿ. ಎಷ್ಟು? 4 ಸೆಂಟಿಮೀಟರ್ 4 ಅಂತ ಬರ್ಕೊಳ್ಳಿ. ಎಷ್ಟು ಸರಿಯಾ? ಓಕೆ, ನೆಕ್ಸ್ಟ್ ಹೋಗಿ ಸಚ್ ದಟ್ ದ ಸೆಗ್ಮೆಂಟ್ ಬಿ ಡಿ, ಅಂದರೆ ಯಾವುದು? ಬಿ ಡಿ, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಆ್ಯಂಡ್ ಡಿ ಸಿ ಅದರದ್ದು ವಿಚ್ ಬಿ ಸಿ ಇಸ್ ಡಿವೈಡ್ ಬೈ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಡಿ. ಅಂದರೆ ಬಿ ಸಿನ ಡಿ ಇಂದ ಪಾಯಿಂಟಿಂದ ಏನಾಗ್ತದೆ? ಡಿವೈಡ್ ಆಗ್ತಾ ಇದೆ. ಓಕೆ, ಆ ಲೆಂತ್, ಅದರ ಲೆಂತ್ ಕೊಟ್ಟಿದ್ದಾರೆ ಯಾವುದು? ಬಿ ಡಿ ಮತ್ತು ಡಿ ಸಿ. ಬಿ ಡಿದಷ್ಟು 8 ಸೆಂಟಿಮೀಟರ್ ಆ್ಯಂಡ್ ಡಿ ಸಿದಷ್ಟು 6 ಸೆಂಟಿಮೀಟರ್. ಇಷ್ಟ ಆಯಿತಾ? ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ಫೈಂಡ್ ದ ಸೈಡ್ ಎ ಬಿ, ಅಂದರೆ ಎ ಬಿ ಮತ್ತು ಎ ಸಿ ಇವೆರಡನ್ನ ಕಂಡುಹಿಡಿ. ಎಷ್ಟು ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಗಿವನ್ ಏನೇನು ಕೊಟ್ಟಿದೆ ಅದನ್ನು ಬರ್ಕೊಳ್ಳಿ. ಸಿ ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ದೆನ್ ಬಿ ಡಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಎಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ರೇಡಿಯಸ್ಸು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ನಾವೇನು ಕಂಡುಹಿಡಬೇಕು? ಎ ಬಿ ಮತ್ತು ಎ ಸಿ ಅವೆರಡನ್ನ ಫೈಂಡ್ ಔಟ್ ಮಾಡಬೇಕು. ಎ ಬಿ ಮತ್ತು ಎ ಸಿ ಅದನ್ನಿಲ್ಲಿ ನಾವು ಇದು ಮಾಡ್ಕೊಳ್ತೀವಿ. ಎಷ್ಟು ಕ್ಲಿಯರ್? ಓಕೆ, ಈಗ ನೋಡಿ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಜಾಯಿನ್. ಏನೇನು ಮಾಡಬೇಕೀಗ ನೋಡ್ಕೊಳ್ಳಿ. ಜಾಯಿನ್ ಯಾವುದು? ಓ ಎ, ಓಕೆ, ಓ ನೆಕ್ಸ್ಟು ಬಿ, ಕ್ಲಿಯರ್? ಓ ಸಿ, ನೆಕ್ಸ್ಟ್ ಓ ಇ ಮತ್ತು ಓ ಎಫ್, ಓ ಇ ಅಂತ ಮಾಡ್ಕೊಳ್ಳಿ. ಎಷ್ಟು ಕ್ಲಿಯರ್? ಸೊ ಈ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಇ ಅಂತ ತಗೊಳ್ಳಿ, ಇದನ್ನು ಎಫ್ ಅಂತ ತಗೊಳ್ಳಿ. ಎಷ್ಟು ಕ್ಲಿಯರ್? ಈಗ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಒಂದೊಂದು ಪಾಯಿಂಟ್ ಏನೇನು ಅದನ್ನ ಇಲ್ಲಿ ಬರ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಇಲ್ಲಿ ಜಾಯಿನ್ ಏನಂತ ಮಾಡಿದ್ದೀವಿ? ಓ ಎ, ಕ್ಲಿಯರ್? ನೆಕ್ಸ್ಟು ಓ ಬಿ, ಕ್ಲಿಯರ್? ನೆಕ್ಸ್ಟ್ ಓ ಸಿ, ನೆಕ್ಸ್ಟ್ ಓ ಇ, ನೆಕ್ಸ್ಟ್ ಓ ಎಫ್. ಇಷ್ಟು ಕ್ಲಿಯರ್? ಓಕೆ, ಈಗ ಜಾಯಿನ್ ಮಾಡ್ತಾ ಹೋಗಿ ಒಂದೊಂದು ಪಾಯಿಂಟ್ಸನ್ನ. ಒಂದೇದು ಓ ಎ, ಈ ಪಾಯಿಂಟಿಂದ ಈ ಪಾಯಿಂಟ್. ಇಷ್ಟು ಕ್ಲಿಯರ್? ಈಗೆಲ್ಲ ಕನ್ಸ್ಟ್ರಕ್ಷನ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು ಈಗ ನೋಡ್ಕೊಳ್ಳಿ, ನಮಗೆ ಥಿಯರಮ್ 10.2 ಪ್ರಕಾರ ಏನು ಹೇಳ್ತೀವಿ? ಎಕ್ಸ್ಟರ್ನಲ್ ಪಾಯಿಂಟಿಂದ. ಓಕೆ, ಈಗ ಒಂದು ಸರ್ಕಲ್ ಇದೆ, ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಡ್ರಾ ಆಗುತ್ತೆ. ಆಗೇನಾಗುತ್ತೆ? ಆ 2 ಟ್ಯಾಂಜೆಂಟ್ ಈಕ್ವಲ್ ತಾನೆ. ಸೊ ಇಲ್ಲಿ 6 ಸೆಂಟಿಮೀಟರ್ ಅಂದರೆ ಇದು 6 ಸೆಂಟಿಮೀಟರ್. ಅದನ್ನ ಇಲ್ಲಿ ಬರ್ಕೊಳ್ಳಿ. ಕ್ಲಿಯರ್? ಅದೇ ರೀತಿ ಇಲ್ಲಿದೆ ಎಕ್ಸ್ಟರ್ನಲ್ ಪಾಯಿಂಟ್, ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ಇದೊಂದು ಟ್ಯಾಂಜೆಂಟ್ ಆಯಿತು, ಇದೊಂದು ಟ್ಯಾಂಜೆಂಟ್ ಆಯಿತು. ಅದು ಇದು ಲೆಂತ್ ಎಷ್ಟು? 8 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದು ಸಹ ಏನಾಯಿತು? 8 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಹಂಗಾರೆ ನಾವು 6 ಅಂತ ಬರ್ಕೊಂಡಿದ್ವಿ, ಇಲ್ಲಿ 8 ಅಂತ ಆಯಿತು. ನೆಕ್ಸ್ಟ್ ಇದನ್ನು ನಾವು ಇಲ್ಲೇನಿದೆ ಇದ್ರ ಕೊಟ್ಟಿಲ್ಲ, ಸೊ ನಾವೇನು ಮಾಡ್ಕೊಳ್ಳೋಣ? ಎಕ್ಸ್ ಅಂತ ತಗೊಳ್ಳಿ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಇದನ್ನು 6 ಅಂತ ತೊಗೊಂಡಿದ್ವಿ, ಇದನ್ನು 8 ಅಂತ ತೊಗೊಂಡಿದ್ವಿ. ಇಷ್ಟು ಅರ್ಥ ಆಯ್ತಲ್ಲ? ಓಕೆ, ಈಗ ನಮಗೆ ಫಸ್ಟ್ ಏನು ಮಾಡ್ಕೊಳ್ಳೋಣ? ಸ್ಟೆಪ್ ನೋಡ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಫಾರ್ಮುಲಾ ಏನೋ ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿದೆ ಸ್ಕ್ವೇರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇಷ್ಟು ಇದು ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಈಗ ನಾವು ಎಸ್ ಮತ್ತು ಎ ಬಿ ಸಿನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ? ಫಸ್ಟ್ ನೋಡಿ, ಎ ಬಿ ಸಿ ಯಾವ ರೀತಿ ಕಂಡುಹಿಡ್ಕೊಳ್ಳೋಣ? ಎ ಇಸ್ ನಥಿಂಗ್ ಬಟ್ ಸೈಡ್ ಆಫ್ ದ ಟ್ರಯಾಂಗಲ್. ಈ ಫಾರ್ ಎಕ್ಸಾಂಪಲ್ ಈ ಎನ ನಾವು ಎ ಬಿ, ಸೈಡ್ ಎ ಬಿ ಅಂತ ತಗೊಳ್ಳಿ. ಈ ಎ ಬಿ ಕ್ಲಿಯರ್? ಎ ಬಿ ಅಂದರೆ ಏನು? ದಟ್ ಈಸ್ ಬಿ ಎ ಪ್ಲಸ್ ಎ ಇ, ಅದನ್ನೇ ಬರ್ದಿರೋದು. ಈಗ ಬಿ ಇ ಅಂತಂದರೆ ಎಷ್ಟು? 8 ಪ್ಲಸ್ ಎಕ್ಸ್, 8 ಪ್ಲಸ್ ಎಕ್ಸ್, ಎಕ್ಸ್ ಪ್ಲಸ್ 8 ಹಿಂಗಾರ ತಗೊಳ್ಳಿ, ಹಿಂಗಾರ ತಗೊಳ್ಳಿ. ಓಕೆ, ಎಕ್ಸ್ ಪ್ಲಸ್ 8 ಆಯಿತು.
ಇದು ಸೆಂಟಿಮೀಟರ್ ಸೆಂಟಿಮೀಟರ್ ಬರ್ಕೊಂಡು ಯಾವುದು ಎ. ನೆಕ್ಸ್ಟ್ ಸಿಮಿಲರ್ಲಿ ಬಿ ಅಂದರೆ ನಾವು ಈ ಸೈಡ್ ತಗೊಳ್ಳೋಣ. ಈ ಸೈಡ್ ಏನು ಮಾಡ್ತೇವೆ, ಎಕ್ಸ್ ಪ್ಲಸ್ ಸಿಕ್ಸ್ ಸೆಂಟಿಮೀಟರ್. ಕ್ಲಿಯರ್. ನೆಕ್ಸ್ಟ್ ಸೈಡ್ ಬಿ ಸಿ ಯಾವುದು ಈ ಸೈಡ್, ಇದ್ರದ್ದು ಏನಾಗುತ್ತೆ ನೋಡಿ 8 + 6. ಓಕೆ, ಅದನ್ನ ಇಲ್ಲಿ ಬರುತ್ತೆ 8 + 6 = 14 ಸೆಂಟಿಮೀಟರ್. ಎಷ್ಟು ಅರ್ಥ ಆಯ್ತಲ್ಲ? ಈಗ ನಮಗೆಲ್ಲ ಈ 3 ಸೈಡ್ಸು ಗೊತ್ತಾಯಿತು. ಎ ಗೊತ್ತಾಯಿತು, ಬಿ ಗೊತ್ತಾಯಿತು, ಸಿ ಗೊತ್ತಾಯಿತು. ಈಗ ಈ 3 ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆದರೆ ನಮ್ಗೆ ಎಸ್ ಗೊತ್ತಿಲ್ಲ. ಎಸ್ನ ಯಾವ ರೀತಿ ಕಂಡು ಹಿಡ್ಕೊಳ್ತೀವಿ ನೋಡ್ಕೊಳ್ಳಿ. ಎಸ್ = ಫಾರ್ಮುಲಾ ಇದೆ, a + b + c / 2. ಇಲ್ಲಿ ಏನು ಎ ಬಿ ಸಿ ಇದೆಯಲ್ಲ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಎ ಅಂತಂದ್ರೆ ಏನು, x + 8 ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಕ್ಲಿಯರ್. ನೆಕ್ಸ್ಟ್ ಬಿ ಅಂತಂದ್ರೇನೋ x + 6 ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ನೆಕ್ಸ್ಟ್ ಪ್ಲಸ್ ಸಿ ಅಂತಂದ್ರೇನು 14 ಇದೆ, ಸೊ ಅದನ್ನ ಇಲ್ಲಿ ಬರೀರಿ. ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ /2 ಇದೆ, 2 ಹಾಗೆ ಬರ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ನ 8 + 6 ಎಷ್ಟಾಗುತ್ತೆ, 14. 14 + 14 28 ಆಯಿತು, ಅದನ್ನ ಇಲ್ಲಿ ಬರುತ್ತೀವಿ. ಪ್ಲಸ್ ನೋಡಿ, ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, 2x ಇದೆ, ಅದನ್ನ ಇಲ್ಲಿ ಬರೀರಿ. 2x /2 ಇದೆ, ಆ 2 ಇಲ್ಲಿ ಬರ್ಕೊಂಡ್ರಿ. ಕ್ಲಿಯರ್. ಈ ಮೇಲೆ ಏನು ಮಾಡ್ತೀವಿ, 2ನ ಕಾಮನ್ ತೆಗೆದ್ಬಿಡಿ. ಸೊ ಅವಾಗ ಏನಾಯಿತು, /2 ಅಂದರೆ 28 ಆದರೆ 14 ಆಗುತ್ತೆ. ಪ್ಲಸ್ ಇಲ್ಲೂ /2 ಅಂದರೆ 2 ಕ್ಯಾನ್ಸಲ್ ಆಗಿ x ಬರುತ್ತೆ. ಇಲ್ಲಿ ಕೆಳಗಡೆ ಆಲ್ರೆಡಿ x 2 ಇದೆ, ಸೊ ಈ 2 ಕ್ಯಾನ್ಸಲ್ ಆಗುತ್ತಾ. ಸೊ ಇನ್ನೇನು ಉಳಿತು, 14 + x ಅದನ್ನ ಇಲ್ಲಿ ಬರೀರಿ. ಈಗ ನಮ್ಗೇನು ಸಿಕ್ತು, ಎಸ್ ಸಹ ಸಿಕ್ತು. ನೋಡಿ, ಎ ಬಿ ಸಿ ಎಕ್ಸ್ 4 ವ್ಯಾಲ್ಯೂ ಸಿಕ್ತು. ಅದನ್ನು ಈ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಆವಾಗ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಎಸ್ ಅಂತಂದ್ರೇನು 14 + x ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ನೋಡಿ, ಫಸ್ಟ್ ಕ್ಲಿಯರ್ ಆಗಿ ಬರ್ಕೊಳ್ಳಿ. 14 + x 1. ಓಕೆ, ನೆಕ್ಸ್ಟ್ ಎಸ್ ಮೈನಸ್ ಎ ಅಂದ್ರೇನು, 14 + x ಮೈನಸ್, ಓಕೆ, ಎ ಅಂತಂದ್ರೆ x + 8. ಇಲ್ಲಿ ಮೈನಸ್ ಬ್ರ್ಯಾಕೆಟ್ ಆದರೆ ಮೈನಸಿಂದ ಹೊರಗೆ ಬಂದರೆ ಇದೆ +8 ಇದೇನಾಗುತ್ತೆ, ಮೈನಸ್ ಆಗುತ್ತೆ. ಅದು ನಾವಿಲ್ಲಿ ಏನು ಮಾಡ್ಕೋಬೇಕು, ಬರ್ಕೋಬೇಕು, -8. ಅದೇ ರೀತಿ ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಎಸ್ ಅಂದ್ರೇನು 14 + x ಅದನ್ನಿಲ್ಲಿ ಬರಿತೀವಿ. ಮೈನಸ್ ಬಿ, ಸೊ ಅಗೈನ್ ಮೈನಸ್ x + 2 ಮೈನಸಿಂದ ಮತ್ತೆ ಹೊರಗೆ ಬಂದಿದ್ದು -x -6 ಆಗುತ್ತೆ. ಕ್ಲಿಯರ್. ಅದನ್ನಿಲ್ಲಿ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್. ಓಕೆ, ಹಾಗೆ x - x ಅದನ್ನಿಲ್ಲಿ ಬರ್ಕೊಳ್ಳಿ. ಎಸ್ ಅಂದರೆ 14 + x ಮೈನಸ್ ಸಿ ಅಂತಂದ್ರೇನು 14 ಇದೆ, ಅದನ್ನಿಲ್ಲಿ ಬರುತ್ತೆ. ಸ್ಟೆಪ್ ಕ್ಲಿಯರ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, +x -x ಕ್ಯಾನ್ಸಲ್ ಆಯಿತಾ. ಇಲ್ಲೂ +x -x ಕ್ಯಾನ್ಸಲ್. ಸೊ ಇನ್ನೇನು ಉಳಿತು ಅದನ್ನು ಬರ್ಕೊಳ್ಳಿ. ಇಲ್ಲಿ 14 + x ಅದನ್ನು ಹಾಗೆ ಬರ್ಕೊಳ್ಳಿ. ಸ್ಟೆಪ್ ಕ್ಲಿಯರ್. ಓಕೆ, ಇಲ್ಲೇನಾಯಿತು, 14 - 8 ಹಾಗೇನಾಯಿತು, 6 ಆಯಿತು. ನೆಕ್ಸ್ಟ್ ಇಲ್ಲೂ ಏನಾಯಿತು, 14 - 6 ಎಷ್ಟಾಗುತ್ತೆ, 8 ಆಗುತ್ತೆ. +14 -14 ಕ್ಯಾನ್ಸಲ್ಲ. ಇನ್ನೇನು ಉಳಿತು, x. ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡಿ, 14 + x ಹಾಗೆ ಬರ್ಕೊಳ್ಳಿ. ಇಲ್ಲಿ 6 8 ಆರ್ಲಿ ಅದು 48 × x ಇದೆ, ಸೊ 8 ಎಷ್ಟು ಕ್ಲಿಯರ್. ನೆಕ್ಸ್ಟ್ ಈ 48x ಇದೆ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 48x × 14 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 672x ಆಗುತ್ತೆ. ಕ್ಲಿಯರ್. ಪ್ಲಸ್ ಇದೆ, ಪ್ಲಸ್ ಆಗಿ ಬರ್ಕೊಳ್ಳಿ. 48x × x ಹಾಗೇನಾಗುತ್ತೆ, 48x² ಆಗುತ್ತೆ. ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಿ, ಇದು ಸ್ವಲ್ಪ ಬೇಕಾದ್ರೆ ಆಲ್ಟ್ರ್ ಮಾಡ್ಕೊಳ್ಳಿ. ಯಾವ ರೀತಿ, ಈ ರೀತಿ 48. ಓಕೆ, ಫಸ್ಟ್ ಇದನ್ನು ಬರ್ಕೊಳ್ಳಿ ಬೇಕಾದ್ರೆ, ಪ್ಲಸ್ 672x ಅಂತ ಮಾಡ್ಕೊಳ್ಳಿ. ಈ ಸ್ಟೆಪ್ ಕ್ಲಿಯರ್. ಇಷ್ಟ ಅರ್ಥ ಆಯ್ತಲ್ಲ. ಬೇಕಾದ್ರೆ ಈಗ ಇಲ್ಲಿ 48ನ ನೀವು ಕಾಮನ್ ತೆಗೀರಿ ಬೇಕಾದ್ರೆ ಇಲ್ಲಿ.
48x ಕಾಮನ್ ತೆಗೆದಾಗ ಸೊ ಇಲ್ಲೇನಾಯಿತು ಎಕ್ಸ್ ಒಂದು ಉಳ್ಕೊತ್ತೆ. ಅದೇ ರೀತಿ ಪ್ಲಸ್ ಡಿವೈಡ್ ಬೈ 48x ಅಂದರೆ ಎಕ್ಸ್ ಕ್ಯಾನ್ಸಲ್, ಅಲ್ಲೇನಾಗುತ್ತೆ ಇಲ್ಲಿ 14 ಬರುತ್ತೆ. ಇಷ್ಟು ಕ್ಲಿಯರ್? ಸೊ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಈಕ್ವೇಷನ್ 1 ಅಂತ ಮಾಡ್ಕೊಳ್ಳಿ. ಯಾವುದೋ ಇದೇನು ಬಂದಿದೆಯಲ್ಲ ಈ ರೀತಿ, ಇದನ್ನು ನಾವು ಈಕ್ವೇಷನ್ 1 ಅಂತ ಕರೀರಿ. ಈ ಸ್ಟೆಪ್ ಕ್ಲಿಯರ್ ಆಯ್ತಲ್ಲ? ಇಲ್ಲಿ ನಮಗೆ ಈಕ್ವೇಷನ್ ಬಂದಿದೆ. ಓಕೆ, ಈ ಈಕ್ವೇಷನ್ ಬಂದಾಗ ಸೊ ನಾವು ಇನ್ನೊಂದು ಸಲ ಏನು ಮಾಡೋಣ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇನ್ನೊಂದು ರೀತಿ ಬರ್ಕೊಳ್ತೀವಿ. ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ನೋಡಿ ಬರ್ಕೊಂಡಿದ್ದೀವಿ. ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಓಕೆ, ಒ ಎ ಬಿ ಇದೊಂದು ಟ್ರಯಾಂಗಲ್. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ ಇದೊಂದು ಟ್ರಯಾಂಗಲ್. ನೆಕ್ಸ್ಟ್ ಟ್ರಯಾಂಗಲ್ ಒ ಬಿ ಸಿ ಇದೊಂದು ಟ್ರಯಾಂಗಲ್. ಸೊ ಇಲ್ಲೇನಾಯಿತು, 3 ಟ್ರಯಾಂಗಲ್ ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಸಿಗುತ್ತೆ. ಸೊ ಅದನ್ನು ಇಲ್ಲಿ ಬರೆದಿದ್ದೀವಿ. ಈಗ ಏನು ಮಾಡೋಣ, ಪ್ರತಿ ಒಂದು ಟ್ರಯಾಂಗಲ್ದು ಇಂಡಿವಿಜುವಲ್ ಆಗಿ ನಾವು ಏರಿಯಾನ ಕಂಡುಹಿಡ್ಕೊಳ್ಳೋಣ. ಓಕೆ, ಫಸ್ಟ್ ನೋಡ್ಕೊಳ್ಳಿ, ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಒ ಎ ಬಿ ಫಾರ್ಮಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಹಾಫ್ನಲ್ಲಿ ಬರ್ಕೊಳ್ತಾ ಇದ್ದೀವಿ. ಕ್ಲಿಯರ್? ಇಂಟು ಬೇಸ್ ಒ ಎ ಬಿಗೆ ಬೇಸ್ ಏನು ನೋಡ್ಕೊಳ್ಳಿ, ದಟ್ ಈಸ್ ಎ ಬಿ. ಎ ಬಿ ಎ ಬಿ ಅಂತಂದ್ರೆ ಏನು, ನಥಿಂಗ್ ಬಟ್ 8 + x. ಅದನ್ನ ಇಲ್ಲಿ ಬರೀರಿ. ಓಕೆ, 8 + x. ಇಷ್ಟು ಕ್ಲಿಯರ್? ಇಷ್ಟಾಯಿತು. ಇಷ್ಟು ಆದಮೇಲೆ ಇಂಟು ಹೈಟ್ ಎಷ್ಟು, ಇದರ ಹೈಟ್ ಎಷ್ಟು, ರೇಡಿಯಸ್ ತಾನೆ 4 ಅಂತಂದರೆ ಎಲ್ಲ ಕಡೆನೂ ಏನಾಗಿರುತ್ತೆ, ರೇಡಿಯಸ್ಸು 4 ಆಗಿರುತ್ತೆ. ಸೊ ಹಂಗಾರೆ ಏನು, ಹೈಟು 4 ಆಯಿತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 1s ಆಯಿತು, 2 2s. ಕ್ಲಿಯರ್? ಈಗ ನಾವು ಏನು ಮಾಡ್ಕೊಳ್ಳೋಣ, ಈ 2 8 ಜೊತೆ ಮಲ್ಟಿಪ್ಲೈ ಆಗಲಿ, ಎಷ್ಟಾಗುತ್ತೆ 16. ಕ್ಲಿಯರ್? ಪ್ಲಸ್ 2 ಇಂಟು ಎಕ್ಸು ಪ್ಲಸ್ 2x ಆಯಿತು. ಓಕೆ, ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್. ಇದು ನಮಗೆ ಏನು ಸಿಕ್ತು, ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಇಷ್ಟು ಕ್ಲಿಯರ್? ಸಿಮಿಲರ್ಲಿ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ. ಒ ಎ ಸಿ ಈ ಟ್ರಯಾಂಗಲ್ ಇದು ಅಷ್ಟೇ, ಹಾಫ್ ಇಂಟು ಬೇಸ್. ಬೇಸ್ ಅಂದ್ರೆ ಏನು ನೋಡಿ, 6 + x ಬೇಸ್. ಇದ್ರ ತಾನೇ ಬೇಸ್, ಹಾಗೆ 6 + x ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಬರ್ಕೊಳ್ಳಿ. 6 + x ಆಯಿತು. ಇಂಟು ಓಕೆ, ಇಂಟು ಈಗ ಹೈಟ್ ಅಂದರೆ ಏನು ಬರುತ್ತೆ, ಇದು 4 ಸೆಂಟಿಮೀಟರ್. ಅದನ್ನು ಇಲ್ಲಿ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಈಗ ನೋಡ್ಕೊಳ್ಳಿ, 2 1s. ಓಕೆ, 2 2s. ಇಷ್ಟು ಆಯ್ತಲ್ಲ? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಈ 2 ಇದೆಲ್ಲ ಈ 6 ಜೊತೆ ಮಲ್ಟಿಪ್ಲೈ ಆಗಲಿ, ಆಗೇನಾಯಿತು 12 ಆಯಿತು. ಮತ್ತೆ ಹಾಗೆ ನೆಕ್ಸ್ಟ್ ಜೊತೆ ಮಲ್ಟಿಪ್ಲೈ ಆಗಲಿ, 2x ಆಯಿತು. ಕ್ಲಿಯರ್? ಈಗೇನಾಯಿತು, 6 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ನಮಗೀಗ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ ಸಿಕ್ತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಉಳ್ಕೊಂಡಿದೆ, ದಟ್ ಈಸ್ ಟ್ರಯಾಂಗಲ್ ಒ ಬಿ ಸಿ. ಒ ಬಿ ಸಿ ಇಲ್ಲೂ ಅಷ್ಟೇ, ಹಾಫ್ ಇಂಟು ಬೇಸ್ ಅಂದರೆ ಇದು ಅಂದರೆ 6 + 8, ಹೈಟ್ ಅಂದರೆ 4 ಸೆಂಟಿಮೀಟರ್. ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಅದನ್ನು ಬರಿತಾ ಇದ್ದೀವಿ. ಹಾಫ್ ಇಂಟು ಬೇಸ್ ಅಂದರೆ 8 + 6. ಓಕೆ, ಇಂಟು ಹೈಟ್ ಅಂದರೆ ರೇಡಿಯಸ್ ತಗೊಳ್ತೀವಿ ಅಲ್ಲಿ 4. ಇಲ್ಲ ಸಿಂಪ್ಲಿಫೈ ಮಾಡಿ, 2 1s 2 2s. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, 8 + 6 ಅಂದರೆ 14 + ಇಂಟು 2 ಎಷ್ಟಾಯಿತು, 28 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗೇನು ಸಿಕ್ತು, 3 ಟ್ರಯಾಂಗಲ್ದು ಏರಿಯಾ ಸಿಕ್ತು. ಈ 3 ಟ್ರಯಾಂಗಲ್ನ ಆ್ಯಡ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಸಿಗುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಓಕೆ, ಈಗ ಈ 3 ಟ್ರಯಾಂಗಲ್ದು ಏನಿದೆ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಏನು ಬಂದಿದೆ, 16 + 2x. ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ ಯಾವುದು, 12 + 2x. ಅದನ್ನ ಇಲ್ಲಿ ಬರೀರಿ. ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಬಿ ಸಿ ಎಷ್ಟು, 28 ಇದೆ. ಅದನ್ನ ಇಲ್ಲಿ ಬರ್ಕೊಳ್ಳಿ. ಈ ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಡ್ ಮಾಡ್ಕೊಳ್ಳಿ. 16 + 12 ಓಕೆ, ಪ್ಲಸ್ 28. 28 + 28 ಎಷ್ಟಾಗುತ್ತೆ ನೋಡಿ, 16 + 12 ಎಷ್ಟು, 28. 28 + 28 56 ಆಯಿತು. ಅದನ್ನ ಇಲ್ಲಿ ಬರೆದ್ವಿ. ಇಷ್ಟು ಕ್ಲಿಯರ್?
2x plus 2x ಎಷ್ಟಾಗುತ್ತೆ ಪ್ಲಸ್ 4x ಆಯಿತು. ಸ್ಟೆಪ್ ಕ್ಲಿಯರ್? ಓಕೆ, ಇಲ್ಲಿ ನಾವೇನು ಮಾಡ್ಕೊಳ್ತೀವಿ, ಬೇಕಾದ್ರೆ 4ನ ಕಾಮನ್ ತೆಗೀರಿ, ಇಲ್ಲಿ x ಇದೆ, ಓಕೆ 4x ಇದೆ. ಇಲ್ಲಿ ಏನು ಮಾಡ್ಕೊಳ್ತೀರಾ, ನಾವು ಏನು ಮಾಡಿ 4ನ ಇದರಲ್ಲಿ ಕಾಮನ್ ತೆಗೀರಿ. ಸೊ ಅವಾಗ ಏನಾಯಿತು, ಇಲ್ಲಿ 4 ಕಾಮನ್ ತೆಗೆದಾಗ ಸೊ ಇಲ್ಲೇನಾಗುತ್ತೆ 14 ಬರುತ್ತೆ. ಇಲ್ಲಿ 4 ಹೋಯ್ತು ಅಂತಂದರೆ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಇಷ್ಟು ಅರ್ಥ ಆಯ್ತಲ್ಲ. ಸೊ ಇದನ್ನು ನಾವೇನು ಬೇಕಾದ್ರೆ ಈಕ್ವೇಷನ್ 2 ಅಂತ ಕರೀರಿ. ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2, ಯಾವುದು ಈಕ್ವೇಷನ್ 1 ಫಸ್ಟ್ ಪೇಜಲ್ಲಿ ಬಂದಿದೆಯಲ್ಲ ಇದು ಈಕ್ವೇಷನ್ 1 ಮತ್ತು ಇದು ಈಕ್ವೇಷನ್ 2, ಎರಡನ್ನ ನಾವೇನು ಮಾಡ್ತೀವಿ, ಎರಡು ಏರಿಯಾ ಆಫ್ ಟ್ರಯಾಂಗಲಿಂದ ಈಕ್ವೇಷನ್ 1 ಆ್ಯಂಡ್ ತೊಗೊಂಡು ಇಲ್ಲೇನು ಫಸ್ಟ್ನೇ ಈಕ್ವೇಷನ್ ಇದೆಯಲ್ಲ ಬಂದಿದೆಯಲ್ಲ ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಏನೋ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 48 ಓಕೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 14. ಇಷ್ಟ ಕ್ಲಿಯರ್? ಓಕೆ, ಇಸ್ ಈಕ್ವಲ್ ಟು ಇಲ್ಲೇನು ಬಂದಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ, 4 ಇಂಟು 14 ಪ್ಲಸ್ ಎಕ್ಸ್. ಇಷ್ಟು ಕ್ಲಿಯರ್? ಓಕೆ, ನಾವೇನು ಮಾಡ್ತೀವಿ, ಸ್ಕ್ವೇರ್ ಆನ್ ಬೋತ್ ಸೈಡ್, ಯಾಕೆಂದರೆ ಸ್ಕ್ವೇರ್ ರೂಟ್ನ ತೆಗಿಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ನಾವು ಸ್ಕ್ವೇರ್ ರೂಟ್ ಎರಡು ಕಡೆ ಮಾಡ್ಕೊಳ್ತೀವಿ. ಈಗ ಏನಾಯಿತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಇಲ್ಲಿ ನಾವು ಸ್ಕ್ವೇರ್ ರೂಟ್ ಮಾಡಿದ್ವಿ. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೋಡ್ಕೊಳ್ಳಿ. ಈ ಸ್ಟೆಪ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕ್ಯಾನ್ಸಲ್ ಆದಮೇಲೆ ಇದು ಉಳ್ಕೊತಿದ್ದು 48x ಪ್ಲಸ್ ಎಕ್ಸ್ ಪವರ್ 14. ಇಲ್ಲಿ ನೋಡಿ ಸ್ಕ್ವೇರ್ ಇದೆ, 4ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 16 ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದೇನೋ 14 ಪ್ಲಸ್ ಎಕ್ಸು ಅಥವಾ ಎಕ್ಸ್ ಪ್ಲಸ್ 14 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ಅಂತಂದರೆ ನೋಡಿ, 16 ಇದೆ, ಇಲ್ಲಿ ಕ್ಯಾನ್ಸಲ್ ಮಾಡಿ, 16 3s ಮಾಡ್ಬೋದಾ? ನೆಕ್ಸ್ಟ್ ಏನು ಹೇಳಿದ್ರೆ ಅದನ್ನ ಇಲ್ಲಿ ಬರ್ರಿ, 3x ಓಕೆ ಈಸ್ ಈಕ್ವಲ್ ಟು ಇಲ್ಲೇನು ಉಳಿತೋ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 14 ಇದೆ, ಇಲ್ಲಿ ಎಕ್ಸ್ ಪ್ಲಸ್ 14 ಎರಡಿದೆ. ಸೊ ಒಂದು ಕ್ಯಾನ್ಸಲ್ ಮಾಡ್ಬೋದಾ? ಇನ್ನೊಂದು ಉಳ್ಕೋತು, ದಟ್ ಈಸ್ ಎಕ್ಸ್ ಪ್ಲಸ್ 14, ಅದನ್ನ ಇಲ್ಲಿ ಬರ್ಕೊ. ಸ್ಟೆಪ್ ಕ್ಲಿಯರ್? ಈ ಎಕ್ಸನ್ನು ಆ ಕಡೆ ಶಿಫ್ಟ್ ಮಾಡಿ. ಸೊ ಆಗೇನಾಯಿತು, 3x ಮೈನಸ್ ಎಕ್ಸ್ ಆಯಿತು. ಇಲ್ಲೇನು ಉಳಿತೋ, ಜಸ್ಟ್ 14 ಉಳಿದೆ, ಅದನ್ನು ಹಾಗೆ ಬರ್ಕೊಂಡು. ಸ್ಟೆಪ್ ಕ್ಲಿಯರ್? 3x ಮೈನಸ್ ಎಕ್ಸ್ ಅವಾಗ ಏನಾಗುತ್ತೆ, 2x ಆಗುತ್ತೆ, ಈಸ್ ಈಕ್ವಲ್ ಟು 14. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನಮಗೆ ಎಕ್ಸ್ ಮಾತ್ರ ಬೇಕು, ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಡಿವೈಡ್ ಬೈ 2 ಆಯಿತು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಈ ಸಿಂಪ್ಲಿಫೈ ಮಾಡಿ, 2 7s ಆಗುತ್ತಾ? ಓಕೆ, ನಮಗೆ ಈಗ ಎಕ್ಸ್ ಏನು ಸಿಕ್ತು, ಎಕ್ಸ್ ಈಕ್ವಲ್ ಟು ನಮಗೆ 7 ಸಿಕ್ತು. ಈ ಎಕ್ಸ್ ಈಕ್ವಲ್ ಟು 7 ಸಿಕ್ತು ಅಂತಂದರೆ ನಮಗೆ ಆ್ಯಕ್ಚುಲಿ ಕ್ವಶನಲ್ಲಿ ನಾವೇನು ಕಂಡುಹಿಡಿಬೇಕಾಗಿರೋದೆ, ಎ ಬಿ. ಓಕೆ, ಎ ಬಿ ಮತ್ತು ಎ ಸಿ, ಅಂದರೆ ಎ ಬಿ ಮತ್ತು ಎ ಸಿ ಅದನ್ನು ಕಂಡುಹಿಡಬೇಕು. ಎ ಬಿ ಅಂತಂದ್ರೇನು ನಮ್ಗೆ ಗೊತ್ತಿದೆ, ಎ ಬಿ ಅಂತಂದ್ರೇನು ಎಕ್ಸ್ ಪ್ಲಸ್ 8, ಎಕ್ಸ್ ಪ್ಲಸ್ 8 ಹಂಗಾದ್ರೆ ಎ ಬಿ. ಸೊ ಎಕ್ಸ್ ನಮ್ಗೆ ಬಂದಿದೆ ಎಷ್ಟು, 7, ಅದನ್ನ ಇಲ್ಲಿ ಬರ್ಕೊಳ್ಳಿ. 7 ಪ್ಲಸ್ 8, 7 ಪ್ಲಸ್ 8 ಅಂದರೆ ಎಷ್ಟು, 15 ಸೆಂಟಿಮೀಟರ್. ನಮಗೆ ಎ ಬಿ ಸಿಗ್ತಾ? ಸಿಮಿಲರ್ಲಿ ಸೈಡ್ ಎ ಸಿ, ಈ ಎ ಸಿ ಇದು ಅಂದ್ರೇನು, ಎಕ್ಸ್ ಪ್ಲಸ್ 6. ಈಗ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎ ಸಿ ಸಿಗುತ್ತೆ. ಎಕ್ಸ್ ಅಂತಂದರೆ ನಮ್ಗೆ ಇಲ್ಲಿ ಬಂದಿದೆಯಲ್ಲ ಅದನ್ನ ಇಲ್ಲಿ ಬರ್ಕೊಳ್ಳಿ. 7 ಪ್ಲಸ್ 6, 7 ಪ್ಲಸ್ 6 ಅಂದರೆ ಎಷ್ಟು, 13 ಸೆಂಟಿಮೀಟರ್. ನಮ್ಗೆ ಈಗ ಏನು ಸಿಕ್ತು, ಎ ಸಿನೂ ಸಿಕ್ತು, ಎ ಬಿನೂ ಸಿಕ್ತು, ಎ ಸಿನೂ ಸಿಕ್ತು. ಇದು ಈ ಕ್ವಶನ್ಸ್ಗೆ ಆನ್ಸರ್. Number 13, prove that opposite side of a quadrilateral circumscribing a circle subtended supplementary angles at the center of the circle ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನು ಪ್ರೂವ್ ಮಾಡಬೇಕು ಅಂತಂದರೆ, ಓಕೆ ಆಪೋಸಿಟ್ ಸೈಡ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್, ಓಕೆ ಸಬ್ಟೆಂಡೆಡ್ ಆ್ಯಂಗಲ್ಸ್ ಅದೇನಾಗಿರುತ್ತೆ, ಸಪ್ಲಿಮೆಂಟರಿ ಆ್ಯಂಗಲ್ಗೆ ಈಕ್ವಲ್ ಅಂತ ಪ್ರೂವ್ ಮಾಡಿ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ಇದನ್ನ ಪ್ರೂವ್ ಮಾಡಬೇಕು. ಸೊ ಅದರಿಂದ ಫಸ್ಟ್ನೇ ಸ್ಟೆಪ್ ಏನು ಮಾಡ್ಕೊಳ್ಳೋಣ, ಸಪ್ಲಿಮೆಂಟ್ರಿ ಅಂದರೆ ಏನು, ಸಮ್ ಆಫ್ 2 ಆ್ಯಂಗಲ್ಸ್ ಅಂದರೆ ಇವೆರಡು ಆ್ಯಂಗಲ್ಸ್. ಸಪೋಸ್ ನೋಡ್ಕೊಳ್ಳಿ, ನಮಗೆ ಇನ್ನೂ ಸಿಂಪಲ್ ಆಗಿ ಹೇಳಿದ್ರೆ ಯಾವ ರೀತಿ ಅಂದರೆ, ಆ್ಯಂಗಲ್ ನೋಡಿ ಸಿ ಒ ಡಿ, ಇದು ಸರ್ಕಲ್ ಆಫ್ ದ ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಸಿ ಒ ಡಿ ಈ ಆ್ಯಂಗಲ್ ಸಿ ಒ ಡಿ ಪ್ಲಸ್ ಆ್ಯಂಗಲ್ ಎ ಒ ಬಿ, ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಗಿ ಬರಬೇಕಂತ, ಅದನ್ನು ಆ ರೀತಿ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಫಸ್ಟ್ ಗಿವನ್ ಬರ್ಕೊಳ್ಳಿ. ಗಿವನ್ ಅಂದ್ರೇನು, ಎ ಬಿ ಸಿ ಡಿ, ಎ ಬಿ ಸಿ ಡಿ ಈಸ್ ಎ ಕ್ವಾಡ್ರಿಲ್ಯಾಟರಲ್ ಸರ್ಕಮ್ಸ್ಕ್ರೈಬಿಂಗ್ ಸರ್ಕಲ್, ಅಂದರೆ ಸರ್ಕಲ್ 4 ಪಾಯಿಂಟಲ್ಲಿ ಟಚ್ ಆಗ್ತದೆ.
ಓಕೆ, ವಿತ್ ಸೆಂಟರ್ ಓ, ಇದು ಓ, ಇದು ಗಿವನ್. ಪ್ರೂವ್ ಏನೋ ನಾ ಹೇಳಿದ್ನಲ್ಲ, ಜಾಯಿನ್ ಕನ್ಸ್ಟ್ರಕ್ಷನ್ ಇದೆ. ಕನ್ಸ್ಟ್ರಕ್ಷನ್ಗೆ ಯಾವ ರೀತಿ ಮಾಡ್ಕೊಳ್ತೀರಾ? ಸೊ ಜಸ್ಟ್ ನಾವು ಏನು ಮಾಡಬೇಕು, ಯಾವ ಪಾಯಿಂಟ್ಸನ್ನು ಜಾಯಿನ್ ಮಾಡ್ತೀರಾ ನೋಡಿ, ಇಲ್ಲಿಂದ ನಾವು ಮಾಡ್ಕೊಳ್ತೀವಿ ಓ ಎ ಮತ್ತು ಒ ಪಿ, ಒ ಬಿ, ಒ ಕ್ಯೂ, ಒ ಸಿ, ಒ ಆರ್, ಒ ಡಿ, ಒ ಎಸ್ ಇಷ್ಟನ್ನು ನಾವು ಇಲ್ಲಿ ಜಾಯಿನ್ ಮಾಡಬೇಕು. ಅದನ್ನ ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಒ ಎ ಜಾಯಿನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಒ ಪಿ, ನೆಕ್ಸ್ಟ್ ಒ ಬಿ, ಓಕೆ, ನೆಕ್ಸ್ಟ್ ಒ ಕ್ಯೂ, ನೆಕ್ಸ್ಟ್ ಒ ಸಿ, ನೆಕ್ಸ್ಟ್ ಒ ಆರ್, ನೆಕ್ಸ್ಟ್ ಒ ಡಿ ಮತ್ತು ಒ ಎಸ್ ಇಷ್ಟನ್ನು ನಾವು ಜಾಯಿನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರೂವ್ ಏನು ಮಾಡಬೇಕು? ಟು ಪ್ರೂವ್ ದ್ಯಾಟ್ ಆ್ಯಂಗಲ್ ಸಿ ಒ ಡಿ ಪ್ಲಸ್ ಆ್ಯಂಗಲ್ ಎ ಒ ಬಿ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಸಪ್ಲಿಮೆಂಟ್ರಿ, ಅಂದರೆ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿನೇ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಹೇಳ್ತಾರೆ. ಇದನ್ನು ಪ್ರೂವ್ ಮಾಡಬೇಕು. ಈಗ ಪ್ರೂಫ್ಗೇನೋ ನಮಗೆ ಗೊತ್ತಿದೆ ಏನೋ, ಆಸ್ ಪರ್ 10.2 ಥಿಯರಮ್ ಪ್ರಕಾರ ವಿ ನೋ ದ ಟ್ಯಾಂಜೆಂಟ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್ ಲೆಂತ್ ಆ್ಯಂಡ್ ಹ್ಯಾವಿಂಗ್ ದ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಅಂತ ಹೇಳ್ತಾರೆ. ಓಕೆ, ಈಕ್ವಲ್ ಆ್ಯಂಗಲ್ಸ್ ಇಷ್ಟು ಲೆಂತ್ ಆದಮೇಲೆ ಸೊ ನಾವು ಇದು ಮಾಡ್ಕೊಳ್ಳೋಣ. ಸೊ ಅದರಿಂದ ಈ ಪಾಯಿಂಟ್ನ ಥಿಯರಮ್ ಯೂಸ್ ಮಾಡ್ಕೊಂಡು ಇದನ್ನು ಪ್ರೂವ್ ಮಾಡೋಣ. ಫಸ್ಟ್ ಎಕ್ಸ್ಟರ್ನಲ್ ಪಾಯಿಂಟ್ ಇದೆ ಈ ಟ್ರಯಾಂಗಲ್ ಸರ್ಕಲ್ಗೆ. ಯಾವ್ಯಾವ ಪಾಯಿಂಟ್ ಎಕ್ಸ್ಟರ್ನಲ್ಲು? ಎ ಬಿ ಸಿ ಡಿ. ಸಪೋಸ್ ಇಲ್ಲ ಎಕ್ಸಾಂಪಲ್ ನಾವು ಥಿಯರಮ್ 10.2 ಪ್ರಕಾರ ಈ ಸರ್ಕಲ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂದರೆ ಎ. ಈ ಪಾಯಿಂಟಿಂದ ಈ ಸರ್ಕಲ್ಗೆ ಟ್ಯಾಂಜೆಂಟ್ ಡ್ರಾ ಮಾಡೋದು, ಒಂದು ಇದೊಂದು. ಈಗ ಜಾಯಿನ್ ಮಾಡಿದಾಗ ನಮಗೆ ಥಿಯರಮ್ ಏನು ಹೇಳುತ್ತೆ ಅಂತಂದರೆ ಇವೆರಡೂ ಟ್ಯಾಂಜೆಂಟು ಈಕ್ವಲ್ ಇರುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಅದರಿಂದ ನಾವು ಇಲ್ಲಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒಂದೊಂದಾಗಿ ನಾವಿಲ್ಲಿ ಇದು ಮಾಡ್ಕೊಳ್ಳೋಣ. ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು? ಎ ಪಾಯಿಂಟಿಗೆ. ಓಕೆ, ಸೊ ಈಗ ನಾವು ಆ್ಯಂಗಲ್ನ ಬರ್ಕೊಳ್ಳೋಣ ಬೇಕಾದ್ರೆ ಇಲ್ಲಿ. ಇಷ್ಟು ನಾವೀಗ ಎಲ್ಲ ಜಾಯಿನ್ ಆದಮೇಲೆ ನಾವು ಆ್ಯಂಗಲ್, ಇದನ್ನು ಆ್ಯಂಗಲ್ 1 ಅಂತ ತಗೊಳ್ಳಿ, ಇದನ್ನು 2 ಅಂತ ತಗೊಳ್ಳಿ, ಇದನ್ನು ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5, ಆ್ಯಂಗಲ್ 6, ಆ್ಯಂಗಲ್ 7, ಆ್ಯಂಗಲ್ 8. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ನಮ್ಗೆ ಗೊತ್ತಿದೆ. ಸೊ ಏನಾಗುತ್ತೆ, ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿದಾಗ ಟ್ಯಾಂಜೆಂಟ್ ಈಕ್ವಲ್ ಇರುತ್ತೆ, ಆ್ಯಂಗಲ್ ಈಕ್ವಲ್ ಇರುತ್ತೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಯಾವಾಗ ನಮಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ಆ್ಯಂಗಲ್ ಈ ಆ್ಯಂಗಲ್ಗೆ ಈಕ್ವಲ್, 6ಗೆ 7 ಈಕ್ವಲ್ ಇರುತ್ತೆ. ಎಕ್ಸಾಕ್ಟಾಗಿ ಇದಾಗ ಜಾಯಿನ್ ಮಾಡಿದಾಗ ಕರೆಕ್ಟಾಗಿ ಡಿವೈಡ್ ಆಗಿರುತ್ತೆ. ಓಕೆ, ಸೆಂಟರಿಂದ. ಅದೇ ರೀತಿ ನೆಕ್ಸ್ಟ್ ನೋಡ್ಕೊಳ್ಳಿ, ಆ್ಯಂಗಲ್ 4 ಈ ಆ್ಯಂಗಲ್ಲು ಯಾವುದಕ್ಕೆ ಈಕ್ವಲ್ ಇರುತ್ತೆ? 5ಗೆ ಈಕ್ವಲ್ ಇದೆಯಾ? ಅದನ್ನ ಇಲ್ಲಿ ಬರ್ಕೊಳ್ಳಿ. ಸಿಮಿಲರ್ಲಿ ಆ್ಯಂಗಲ್ 2 ಯಾವುದಕ್ಕೆ? ಆ್ಯಂಗಲ್ 3ಗೆ ಈಕ್ವಲ್ ಇದೆಯಾ? ಅದನ್ನ ಇಲ್ಲಿ ಬರ್ಕೊಳ್ಳಿ. ಅದೇ ರೀತಿ ಆ್ಯಂಗಲ್ 1 ಯಾವುದಕ್ಕೆ ಈಕ್ವಲು? ಆ್ಯಂಗಲ್ 8ಗೆ ಈಕ್ವಲ್ ಇದೆಯಾ? ಅದನ್ನ ಇಲ್ಲಿ ಬರ್ಕೊಳ್ಳಿ. ಎಷ್ಟು ಕ್ಲಿಯರ್? ಓಕೆ, ನಮ್ಗೆ ಗೊತ್ತಿದೆ ಏನು, ವಿ ನೋ ದಟ್ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಎಟ್ ಎ ಪಾಯಿಂಟ್ 0 ಎಲ್ಲ ಆ್ಯಂಗಲ್ನು ಆ್ಯಡ್ ಮಾಡಿದ್ರೆ 360 ತಾನೆ, ಅದನ್ನೆಲ್ಲಿ ಬರ್ದಿರುತ್ತೆ. ಓಕೆ, ಸೊ ಹಂಗಾರೆ ಇಷ್ಟು 8 ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 360 ಬರುತ್ತೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ತಾ ಹೋಗಿ. ಆ್ಯಂಗಲ್ 1 ಹಾಗೆ ಇಟ್ಕೊಳ್ಳಿ. ಓಕೆ, ಆ್ಯಂಗಲ್ 2ನ ಹಾಗೆ ಇಟ್ಕೊಳ್ಳಿ. ಆ್ಯಂಗಲ್ 3ನ ನಾವು ಏನಂತ ಬರೀಬೋದು? ನಮ್ಗೆ ಗೊತ್ತಿದೆ ಇಲ್ಲಿ ಏನು, ಆ್ಯಂಗಲ್ 3 ಅಂದರೆ ಎಷ್ಟು? ಆ್ಯಂಗಲ್ 2 ಅಂತ. ಸೊ ಅದಕ್ಕೆ ನಾವಿಲ್ಲಿ 2 ಬರ್ಕೊಂಡು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಆ್ಯಂಗಲ್ 4 ಯಾವುದಕ್ಕೆ ಈಕ್ವಲ್ಲು? ಆ್ಯಂಗಲ್ 5 ತಾನೆ. ಸೊ ಅದನ್ನ ಬರಿತೀವಿ. ಹಾಗಾದ್ರೆ ನಾವೇನು ಮಾಡ್ತೀವಿ? ಆ್ಯಂಗಲ್ 4 ಬದಲು ನಾವಿಲ್ಲಿ ಏನು ಮಾಡ್ತೀವಿ? ಆ್ಯಂಗಲ್ 5 ಅಂತ ಬರೆದ್ವಿ. ಇದು ಅಷ್ಟೇ, ಹಾಗೆ ಬರ್ಕೊಳ್ಳಿ, ಚೇಂಜಸ್ ಮಾಡಬೇಡಿ. ನೆಕ್ಸ್ಟ್ ಆ್ಯಂಗಲ್ 6ನ ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಪ್ಲಸ್ ಆ್ಯಂಗಲ್ 7ನ್ನು ಓಕೆ ಯಾವುದಕ್ಕೆ ಈಕ್ವಲ್ಲು? 6ಗೆ ಈಕ್ವಲ್. ಹಂಗೆ ನಾವೇನು ಮಾಡಬೇಕು ಇಲ್ಲಿ? 6ನ 7ನ ಆ್ಯಂಗಲ್ 6 ಅಂತ ಬರ್ಕೊಂಡು. ಪ್ಲಸ್ ಆ್ಯಂಗಲ್ 8 ಯಾವುದಕ್ಕೆ ಈಕ್ವಲು? ಆ್ಯಂಗಲ್ 1ಗೆ ಈಕ್ವಲ್. ಸೊ ಹಂಗೆ ನಾವು ಇಲ್ಲೇ ಬರಿಬೋದಾ? ಆ್ಯಂಗಲ್ 1 ಅಂತ ಇಸ್ ಈಕ್ವಲ್ ಟು 360 ಡಿಗ್ರಿ. ಇಷ್ಟು ಪಾಯಿಂಟ್ ಆದಮೇಲೆ, ಇಷ್ಟು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಆ್ಯಂಗಲ್ 1 ಆಗಿದೆ, ಮತ್ತು ಇಲ್ಲೊಂದು ಆ್ಯಂಗಲ್ 1 ಇದೆ. ಸೊ ಎರಡೇ ಇರೋದ್ರಿಂದ 2 ಆ್ಯಂಗಲ್ ಇದೆ ತಾನೆ, 2 ಆ್ಯಂಗಲ್ 1 ಆಯಿತು. ಪ್ಲಸ್ ಇಲ್ಲಿ ನೋಡಿ ಆ್ಯಂಗಲ್ 2 ಎಷ್ಟಿದೆ? 2 ಇದೆ. ಸೊ 2 ಆ್ಯಂಗಲ್ 2 ಇದೆ. ಕ್ಲಿಯರ್? ಸಿಮಿಲರ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಆ್ಯಂಗಲ್ 5 ಇಲ್ಲೂ ಸಹ 2 ಇದೆ. ಸೊ ನಾವೇನು ಮಾಡ್ಕೋಬೋದು? 2 ಆ್ಯಂಗಲ್ 5 ಆಯಿತು.
ಪ್ಲಸ್ ಇನ್ನೊಂದಿದೆ ಆ್ಯಂಗಲ್ 6. ಸೊ ಇಲ್ಲೂ 2 ಇದೆ. ಸೊ 2 ಆ್ಯಂಗಲ್ 6 ಇದೆ. ಸೊ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡು 360 ಇದೆ. ಸ್ಟೆಪ್ ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ 2 ಇದೆ, ಇಲ್ಲೂ 2, ಇಲ್ಲೂ 2, ಇಲ್ಲಿ 2. ಸೊ 2 ಕಾಮನ್ ತೆಗಿಬೋದಾ? 2 ಕಾಮನ್ ತೆಗೆದಾಗ ಇಲ್ಲೇನು ಉಳ್ಕೋತು? ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಇಷ್ಟು ಬರ್ಕೊಂಡ್ವಾ? ಇಸ್ ಈಕ್ವಲ್ ಟು 360 ಬರ್ಕೊಂಡು. ಸ್ಟೆಪ್ ಕ್ಲಿಯರ್? ಓಕೆ. ಇಲ್ಲಿ ಸಿಂಪ್ಲಿಫೈ ಮಾಡಿ. 2 1s ಇಲ್ಲೇನಾಯಿತು? 2 18s 0 ಇದೆ, 0 ಬರ್ಕೊಳ್ಳಿ. ಎಷ್ಟು ಕ್ಲಿಯರ್? ಓಕೆ. ಅದನ್ನು ಇಲ್ಲಿ ಬರ್ಕೊಳ್ಳಿ. ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ, ಏನು ಚೇಂಜಸ್ ಏನು ಬೇಡ. ಸೊ ಇಲ್ಲೇನು ಬೀಳ್ತು? 180 ಡಿಗ್ರಿ ಬಂತು. ಕ್ಲಿಯರ್? 180 ಡಿಗ್ರಿ ಬಂದಾಗ ಸೊ ನೋಡ್ಕೊಳ್ಳಿ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಯಾವುದು? ಈ ಆ್ಯಂಗಲ್, ಈ ಆ್ಯಂಗಲ್ ಅಂದರೆ ಯಾವುದು ಆ್ಯಂಗಲ್? ಹಂಗಾರೆ ಆ್ಯಂಗಲ್ COD ಆಯಿತಾ? ಅದನ್ನ ಇಲ್ಲಿ ಬರ್ಕೊಳ್ಳಿ. ಪ್ಲಸ್ ಆ್ಯಂಗಲ್ 5 6 ಯಾವುದು? 5 ಮತ್ತು 6 ಹಂಗಾರೆ ಇದು ಯಾವುದು ಆ್ಯಂಗಲು? ಆ್ಯಂಗಲ್ AOB ಆಯಿತು ತಾನೆ? ಅದನ್ನ ಇಲ್ಲಿ ಬರಿತಾ ಇದ್ದೀವಿ. AOB ಇಸ್ ಈಕ್ವಲ್ ಟು ಏನು? 180 ಡಿಗ್ರಿ. ಸೊ ಅವ್ರೇನು ಕೇಳಿರೋದು? ಸಬ್ಸ್ಟೆನ್ಷಿಯಲಿ ಸಪ್ಲಿಮೆಂಟ್ರಿ ಅಂತ ಹೇಳ್ತಾ ಇದೆ ನೋಡಿ. ಅದೇ ತಾನೆ ಆ್ಯಂಗಲ್ COD ಪ್ಲಸ್ ಆ್ಯಂಗಲ್ AOB ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದನ್ನೇ ಅವರು ಪ್ರೂವ್ ಮಾಡಿ ಅಂತ ಕೇಳಿದ್ರು. ಏನು? ಆಪೋಸಿಟ್ ಆ್ಯಂಗಲ್ ನೋಡಿ. ಪ್ರೂವ್ ದಟ್ ಆಪೋಸಿಟ್ ಸೈಡ್ ಆಫ್ ದ quadrilateral circumcircular circle subtended is the supplementary angle at the center ಅಂತ ಹೇಳ್ತಾರೆ. ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕಂತ ಹೇಳಿದರು. ಅದನ್ನು ಪ್ರೂವ್ ಮಾಡಿ ಅಂತ ಹೇಳಿದರು. ಸೊ ಪ್ರೂವ್ ಆಗಿದೆ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಹಾಗೆ ಕ್ಲಾಸ್ 10th ಮ್ಯಾಥ್ಸ್ ಎಲ್ಲ ಚಾಪ್ಟರ್ಗಳ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇದರ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ.